ಕೊನೆಯದಾಗಿ ಪ್ರಣವದ ನಾದವನ್ನು ಗಮನಿಸಿಕೊಂಡ್ರೆ ಸಂಪೂರ್ಣ ಯಾವುದೊಂದು ವಾಸನೆ ಇಲ್ಲದಂತಹ ರೀತಿಯಲ್ಲಿ ನೇರವಾಗಿ ಸ್ಥಿರವಾಗಿ ಆನಂದವಾಗಿ ಬಸವ ಮಹಾಬೆಳಗಿನ ಅಂಗಳದಲ್ಲಿ ಕೂತಿದ್ವಿ ಅಂತ ಮಹಾಶಿವಯೋಗಿಯ ಶ್ರೀಪಾದವನ್ನು ನೆನೆದು ನೀ ಕರುಣಿಸು ಗುರುದೇವ ಅನ್ನುವಂಥ ಭಕ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮ್ಮೆಲ್ಲ ಕಾರ್ಯ ಪ್ರಯತ್ನಗಳ ಜೊತೆಗೆ ನಮಸ್ಕಾರ ಮಿತ್ರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. Just feel the beautiful vibration of Guru Mahamantra. So, ಕುತ್ತಿಗೆ ಭಾಗ, ತಲೆ, ಶರೀರ ಅಷ್ಟೇ ಅಲ್ಲ, ಮನ, ಭಾವ. ಕರುಣಿಸು ಗುರುದೇವ, ನೀನು ನನಗೆ ಕರುಣಿಸು. ನೀನು ಕೊಟ್ಟ ಆಯುಷ್ಯೊಳನಕ್ಕ ಆರೋಗ್ಯವಾದ ಶರೀರ, ಆರೋಗ್ಯವಾದ ಮನಸ್ಸು, ಆರೋಗ್ಯವಾದ ಭಾವ, ಸ್ವಾಸ್ಥ್ಯದ ಬದುಕಿನೊಂದಿಗೆ ನಿನ್ನ ಪಾದಕ್ಕೆ ಅರ್ಪಿತವಾಗಲಿ. ಎನ್ನ ನಡೆವ ಚೇತನ, ಎನ್ನ ನುಡಿವ ಚೇತನ, ಎನ್ನ ನಡೆನುಡಿಯೊಳಗಿಪ್ಪ ಸರ್ವ ಚೈತನ್ಯಾತ್ಮಕ ಲಿಂಗವು ಬಸವಣ್ಣನಯ್ಯ. ಅಂತಪ್ಪ ಬಸವಣ್ಣನ ಶ್ರೀಪಾದದಲ್ಲಿ ಅಡಗಿ ಭವಾಣವದಾಂಟಿದೆನು ಕಾಣ. ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ. ನಿಧಾನವಾಗಿ ಎರಡು ಕೈನ ಬಿಸಿ ಮಾಡಿಕೊಳ್ಳಿ. ಆ ವಿಷಯ ಸ್ಪರ್ಶನ ಮುಖ ಹಾಕಿಕೊಳ್ಳಿ. ಮುಖ, ಕಿವಿ, ಕುತ್ತಿಗೆ. Come to the physical aware of whole body. ಮೊಣಕಾಲವರೆಗೂ ಸೊಂಟದ ಕಡೆ ಬಂತು ಅಂದಾಗ ಸೊಂಟದ ಕಡೆ ಚೆನ್ನಾಗಿ ಹಸ್ತವನ್ನು ಇಟ್ಟು ತಲೆ ಎತ್ತಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಹಾಗೆ ಸಾವಕಾಶ ಉಸಿರು ಬಿಡ್ತಾ ತಲೆ ಕೆಳಗಡೆ ಎರಡೂ ಅಂಗೈಗಳು ಮೊಣಕಾಲ ಮೇಲೆ ಇಟ್ಕೊಳ್ರಿ. ನಿಧಾನವಾಗಿ ಹಗುರವಾಗಿ ಕಣ್ಬಿಡಿತಾ ಕಣ್ಬಿಡ್ರಿ. ನಿಧಾನವಾಗಿ ಕಾಲ ಮುಂದೆ ಚಾಚ್ಕೊಂಡ್ಬಿಡಿ. ಹಾಗೆ ನಿಂತ್ಕೊಂಡ್ಬಿಡುವ. ಈಗ ಇದರಲ್ಲಿ ನಾನು ಹೊಸದು ಏನೂ ಜೋಡಿಸ್ಲಿಕ್ಕೆ ಹೋಗೋದಿಲ್ಲ. ನಾವು ಏನು ಪ್ರಾಕ್ಟೀಸ್ ಮಾಡಿದೀವಿ, ಏನು ರೂಢಿಸ್ಕೊಂಡಿದೀವಲ್ಲ ಅದನ್ನು ಗಟ್ಟಿಗೊಳಿಸೋ ಕೆಲಸ ಅಷ್ಟೇ. ಈಗ ಎದ್ದು ನಿಂತ್ಕೊಂಡ್ರೆ ಆರಾಮಾಗಿ. ಈಗ ಒಂದೊಂದಾಗ ನೀವು ಹೇಳ್ತಾ ಹೋಗ್ಬಿಟ್ಟು ನಾನು ಮಾಡ್ತಾ ಹೋಗ್ತೇನೆ. ಈಗ ರೆಡಿ? ಮೊದಲಿಗೆ ಯಾವ್ದು ಹೇಳ್ರಿ. ಹೇಳೋದು ಬೇಡ, ಸುಮ್ಮನೆ ತೋರಿಸ್ಬಿಡ್ರಿ, ಗೊತ್ತಾಗತ್ತೆ ನನಗೆ. ಹ್ಯಾಂಡ್ಸ್ ರೈಸ್ ಬ್ರೀದಿಂಗ್. ರೆಡಿ? ಎರಡು ಕೈ ಲಾಕ್ ಮಾಡಿಕೊಳ್ರಿ. ಮೊದಲಿಗೆ ಎಡು ಪಾದದ ಮಧ್ಯೆ ಎದೆಷ್ಟು ಅಗಲ ಇಟ್ಕೊಳ್ರಿ. ಗುಡ್. ನಿಧಾನವಾಗಿ ಉಸಿರನ್ನ ತೆಗೆದುಕೊಂಡು ಮುಂದ್ಗಡೆಯಿಂದ ಚಾಚ್ಕೊಂತ ಹೋಗ್ರಿ. ಗುಡ್. ತಲೆ ನೀರಕ್ಕೆ ಹೋಗ್ಲಿ ಚೆನ್ನಾಗಿ. ಗುಡ್. ಹಾಗೆ ಸಾವಕಾಶ ಉಸಿರು ಬಿಡ್ತಾ ಮುಂದ್ಗಡೆಯಿಂದ ಕೆಳಗಡೆ. ಇದನ್ನು ಕಂಪಲ್ಸರಿ ಮಾಡಬೇಕು ಬೆಳಗಿನ ಜಾವ. ರೆಡಿ? ಸೆಕೆಂಡ್ ರೌಂಡ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಂತ ಮೇಲ್ಗಡೆ ತೆಗೆದುಕೊಂಡು ಹೋಗ್ರಿ. ಮೇಲ್ಗಡೆ ಹೋದ ತಕ್ಷಣ ಸಲ ಚೆನ್ನಾಗಿ ಸಚ್ಕೊಳ್ತಾ ಹೋಗ್ಬೇಕು. ಜಗ್ಬೇಕು ಚೆನ್ನಾಗಿ ಮೇಲ್ಗಡೆ. ಹೊಕ್ಕಳ ಭಾಗದ ಜಗ್ಬೇಕು ಮೇಲ್ಗಡೆ ಚಲೋ.
ಮತ್ತೆ ಸಾವಕಾಶ ಉಸಿರು ಬಿಡ್ತಾ ಕೆಳಗಡೆ ಬರೋವರೆಗೂ ಉಸಿರು ಬಿಡ್ತಾನೆ ಬರಬೇಕು. ರೆಡಿ? ಥರ್ಡ್ ರೌಂಡ್. ಗುಡ್. ನಿಧಾನ ಬಲಭಾಗಕ್ಕೆ ಉಸಿರು ಬಿಡ್ತಾ ಬಿಡಾಕ್ತಾ ಬಂದ್ರೆ ಗುಡ್. ಮತ್ತೆ ನಿಧಾನ ಉಸಿರು ತೆಗೆದುಕೊಳ್ತಾ ನೇರ ಮತ್ತೆ ಉಸಿರು ಬಿಡ್ತಾ ಎಡಭಾಗಕ್ಕೆ ಉಸಿರನ್ನ ತೆಗೆದುಕೊಳ್ತಾ ನೇರ ಉಸಿರು ಬಿಡ್ತಾ ಬಲಭಾಗಕ್ಕೆ ಗುಡ್. ಆ ಫೋರ್ಸ್ನ ಹೇಳಿದ್ರೆ ಫೋರ್ಸ್ ಹಾಗೆ ಇಡಬೇಕು. ಮತ್ತೆ ನಿಧಾನ ಉಸಿರು ತೆಗೆದುಕೊಳ್ತಾ ನೇರ ಉಸಿರು ಬಿಡ್ತಾ ಎಡಭಾಗಕ್ಕೆ ಗುಡ್. ನಿಧಾನ ಒಂದ್ಸಲ ಉಸಿರು ತೆಗೆದುಕೊಂಡ್ರೆ ಮತ್ತೆ ಉಸಿರು ಬಿಡ್ತಾ ನಿಧಾನ ಕೆಳಗಡೆ. ಚಳಿಗಾಲ ಮಲ್ಕೋ ಅಂತ ಹೇಳ್ಕೊಂಡ್ರೆ ಹೇಳ್ತದೆ. ಇನ್ನೊಂದ್ ಕಡೆ ಎತ್ತಿ ಮಾಡೋದು ಚೆನ್ನಾಗಿತ್ತು ಅಂತ ಒಂಚೂರು ಅನ್ಸುತ್ತೆ. ಮೋಸ್ಟ್ ಆಫ್ ಪರ್ಸನ್ ಮಕ್ಕಳು ಮಲ್ಕೊನೆ ಅಂತ ಹೇಳ್ತಿದ್ರೆ ಅದು ಮಲಗಿಸಿದ್ರೆ ನಿಜವಾಗ್ಲೂ ಕೊನೆವರೆಗೂ ಮಲಗಿಸುತ್ತದು. ಎದ್ದೇಳ್ಬೇಕ್ರಿ, ಎದ್ದೇಳಿಸ್ತದೆ ಬದುಕಿನಲ್ಲಿ. ರೆಡಿ? ಒಂದು ಸ್ವಲ್ಪ ಎರಡು ಪಾದಗಳು ಜೋಡಿಸ್ಕೊಂಡ್ಬಿಟ್ರೆ ಬೆಟ್ಟ ಒಳಗಡೆ 4 ಬೆಡ್ ಮೇಲ್ಗಡೆ ಹೀಗೆ ಇಟ್ಕೊಂಡ್ಬಿಟ್ರೆ ರೆಡಿ? ನಾನು ಸ್ಟಾರ್ಟ್ ಸ್ಮಾಲ್ ಚಾಲೆಂಜ್ ಶುರು ಮಾಡ್ತಾ ಬರ್ರಿ. ಇದನ್ನು ಸ್ವಲ್ಪ ಜೋಡಿಸ್ಕೊಳ್ರಿ. ಶರೀರಕ್ಕೆ ಹುರುಪ್ ತಂದು ಕೊಡ್ತಾ ಹೋಗುತ್ತೆ, ಹುರುಪ್ ತಂದು ಕೊಡ್ತಾ ಹೋಗ್ತಾರೆ. ರಕ್ತದಲ್ಲಿ ಒಂದಷ್ಟು ಸ್ಪೀಡ್ ಬರ್ತಾ ಹೋಗುತ್ತೆ. ಸುಮ್ಮನೆ ಎಂಜಾಯ್ ಮಾಡೋದ್ರೆ ಸುಮ್ಮನೆ ಹಾಗೆ ಆರಾಮಾಗಿ ಮಾಡ್ತಾರೆ. ಈಸ್ ಕಡೆ ಗಮನ ಇರಲಿ. ಚೆನ್ನಾಗಿ ಹೀಲ್ಸ್ ಮೇಲ್ಗಡೆ ಬರಲಿ. ಹೀಲ್ಸ್ ಇಂದ ನೀ ಜಾಯಿಂಟ್ಸ್ ಗಮನಿಸ್ಕೊಳ್ರಿ. ಒಂಚೂರು ಪಾದ ನೆಲ ಬಿಟ್ಬಿಡ್ರಿ. ಗುಡ್ ಗುಡ್. 1 2 3 4 5 6 7 8 9 10 11. ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಈ ರೇಂಜಲ್ಲಿ ಮಾಡ್ತಿರ್ತೀವಿ. 40 to 30 ಕೌಂಟ್ಸ್ ಹೋಗ್ಬೇಕು. ಇನ್ನೊಂದು 30 ಡಿಫಿಕಲ್ಟ್ ಆಯ್ತು. 1 2 3 4 5 6. ನಾನು ನಿಮಗೂ ವೇರಿಯೇಷನ್ ಕೊಟ್ಟಿದ್ದೀನಿ. ಮಾಡಿ ಬಂದ್ರೆ ಹೇಗೆ ಮಾಡಬೇಕು, ಮಾಡಿ ಬರಲಿಲ್ಲ ಅಂದ್ರೆ ಹೇಗೆ ಮಾಡಬೇಕು ಅಂತ. ಗುಡ್. ಇನ್ನೊಂಚೂರು ಮೇಲ್ಗಡೆ 1 2 3 4 5 7 8 9 10 11. ಗುಡ್. ಈ ಕಾಲು ಮುಂದ್ಗಡೆ ಬರ್ತಾರೆ, ಸ್ವಲ್ಪ ಹಿಂದ್ಗಡೆ ವಾಲ್ಬೇಕು. ಒಂಚೂರು ಕಾಲು ಮುಂದ್ಗಡೆ ಬರಲಿಕ್ಕೆ ಅನುವಾಗ್ತದೆ. ಗುಡ್. ರೆಡಿ? 1 2 3 4 5 6 7 8 9. ಸ್ಟ್ರೈಟ್ ಆಗಿ ಎದುರುಗಡೆ ಬರಬೇಕು. 1 2 3 4 5 6 7 8 9 10 11 12 13. ಮತ್ತೆ ನಿಧಾನ ಬೆಳೆಸ್ತಾರೆ. ಸೊಂಟದ ಹತ್ತಿರಕ್ಕೆ, ಸೊಂಟದ ಮೇಲಕ್ಕೆ. ಮತ್ತೆ ನಿಧಾನ ಜಾಗಿಂಗ್ ಮಾಡ್ತಾರೆ. ಗುಡ್ ಗುಡ್. ಮತ್ತೆ ಸಣ್ಣಗೆ ಬಿಗಿನಿಂಗ್ ಸ್ಟೇಜಲ್ಲಿ ಒಂಚೂರು ಮುಂದ್ಗಡೆ ವಾಲ್ ಬಿಡ್ರೆ ಹಿಂದ್ಗಡೆ ಕಾಲುಗಳು. 1 2 3 एकं द्वि त्रीणि चत्वारि पञ्च षड् सप्त अष्ट नव दश एकादश द्वादश 12 13 13 14 15. ಸ್ವಲ್ಪ ನೀಲ್ಸ್ ಮೇಲ್ಗಡೆ ಬರಲಿ ಪಟ್ಟಿಗಳು. 16 17 18 19. ಗುಡ್. 21 22 23 24 25 26 27 28 29 30. ಮತ್ತೆ ನಿಧಾನಕ್ಕೆ ಕೀಪ್ ಜಾಗಿಂಗ್.
ಶರೀರ ಸ್ವಲ್ಪ ವಿಷಯ ಇರಬೇಕಲ್ಲ. ರೆಡಿ? ಮೇಲ್ಗಡೆ ಕ್ಲಾಸ್ 1 2 3 4 5 6 7 8 9 10. ವೆರಿ ಗುಡ್. 1 2 3 4 5 6 7 8 9 10. 1 2 3 4 5 6 7 8 9 10. 1 2 3 4 5 6 7 8 9 10. एकम द्वि त्रि चत्वारि पंच षट् सप्त अष्ट नव दश. गुड गुड गुड. Keep jogging. ಸಣ್ಣಗೆ ಮೂವ್ಮೆಂಟ್ ಕೊಡ್ತಾ ಬನ್ನಿ. ಸಣ್ಣಗೆ. ಗುಡ್ ಗುಡ್. ನಿಧಾನಕ್ಕೆ ಇಳಿಸ್ಬಿಡಿ. ಜಸ್ಟ್ 4 ಹೆಜ್ಜೆ ಮುಂದ್ಗಡೆ ಹಿಂದ್ಗಡೆ ಬಂದ್ಬಿಡಿ. ಗುಡ್. ಉಸಿರಾಟದ ಮೇಲೆ ಗಮನ ಇರಲಿ. ನೀವು ಬಾಯ್ ಬಿಟ್ರೆ ಎನರ್ಜಿ ಹೋಗ್ಬಿಡುತ್ತೆ. ಬೇಕಿಟ್ಟ ಆಡೇಸ್ಬಿಡುತ್ತೆ. ಸಾಕು ಅನ್ಸ್ಬಿಡುತ್ತೆ. ಇನ್ನು ಮುಂದೆ ಮಾಡೋದೇ ಬೇಡ, ಮುಟ್ಕೊಂಡ್ಬಿಡ್ಬೇಕು ಅನ್ಸ್ಬಿಡುತ್ತೆ. ಹಾಗೆ 2 ಕಾಲ ಬೀಸ್ಕೊಂಡ್ರೆ ಕೈ ಸಿಡ್ಲ ಬಿಟ್ಕೊಂಡ್ಬಿಡಿ. ನಿಧಾನಕ್ಕೆ ಕಣ್ಮುಚ್ಬಿಡಿ. ಹಾಗೆ ಅಲ್ಲಿಂದ ನಿಧಾನವಾಗಿ ನಿಮ್ಮ ಗಮನವನ್ನು ಎದೆ ಭಾಗದ ಕಡೆ ತಂದ್ಕೊಳ್ಳಿ. ಈಗ ಗಮನಿಸ್ಕೊಳ್ರಿ ಎಕ್ಸ್ಪೆನ್ಷನ್ ಆಫ್ ಲಂಗ್ಸ್. ನಿಮ್ಮ ಎದೆಗೂಡು ಎಷ್ಟು ಹಿಗ್ಗುತ್ತಾ ಇದೆ. ಉಸಿರಾಟ ಯಾವ ಗತಿಯಲ್ಲಿದೆ. ದೀರ್ಘವಾಗಿದೆನಾ ಅಥವಾ ವೇಗವಾಗಿದೆನಾ? ಶ್ವಾಸಕೋಶ ತುಂಬಾ ಬ್ರೀತ್ ನಡೀತಾ ಇದೆಯೋ ಅಥವಾ ಮೇಲ್ಭಾಗದಷ್ಟೇ ಬ್ರೀತ್ ನಡೀತಾ ಇದೆಯೋ? ನಿಧಾನಕ್ಕೆ ಉಸಿರಾಟದ ಗತಿ ಸಹಜವಾಗಿ ಬರ್ತಾ ಹೋಗ್ತದೆ. ನಿಮ್ಮ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ನಾರ್ಮಲೈಸ್ ದಿ ಬ್ರೀತ್. ಒಂದು ಓಂಕಾರವನ್ನು ಹೇಳುವ ಎಲ್ಲರೂ ಒಟ್ಟಿಗೆ ನಿಧಾನವಾಗಿ ಉಸಿರು ತೆಗೆದುಕೊಂಡ್ರೆ ನಿಧಾನ ಕಂಡ್ಬಿಡ್ರೆ. ಖುಷಿಯಾಗಿದ್ರಿ? ಇಲ್ಲ ಏನು ಅಳತಿದ್ರಿ? ಕಾಣಿಸ್ತಿಲ್ಲ. ಕ್ಯಾಮ್ರಾ ನೀವು ಯಾರು ಕಾಣಿಸ್ತಿಲ್ಲ. ಒಂಚೂರು ಒಂದಷ್ಟು ಜನ ಬಿಟ್ರೆ ಯಾರು ಕಾಣಿಸ್ತಿಲ್ಲ. ಇಲ್ಲಿ ನೆಕ್ಸ್ಟ್ ಯಾವ್ದು ಹೇಳ್ರಿ? ಎಸ್, ಕುತ್ತಿಗೆ ಪ್ರಾಕ್ಟೀಸ್ ಮಾಡಿ. ಇದು ನಾಯಿತ್ರ ನಿಧಾನಕ್ಕೆ ಹಂಡ್ರೆಡ್ ನಿಂತ್ಕೊಂಡ್ಬಿಡ್ಬೇಕು. ಉಸಿರು ತೆಗೆದುಕೊಳ್ತಾ ತಲೆ ಹಿಂದ್ಗಡೆ ಬಾಗಿಸ್ತಾ ಹೋಗ್ಬೇಕು. ಹಾಗೆ ಸಾವಕಾಶವಾಗಿ ಉಸಿರು ಬಿಡ್ತಾ ಮುಂದ್ಗಡೆ. ಮಿನಿಮಮ್ ಪ್ರತಿಯೊಂದು ಅಭ್ಯಾಸ 5 ರೌಂಡ್ಸ್ ಮಾಡ್ಬೇಕ್ರಿ. 5 ಕೌಂಟ್ಸ್ ಅಲ್ಲಿ. ನನ್ನ ಸಮಯ ಇದೆ, ನಾನು ಇನ್ನೊಂದಷ್ಟು ಎಂಜಾಯ್ ಮಾಡ್ಬೇಕು, ನನಗೆ ಸಮಸ್ಯೆ ಇದೆ, ನಾನು ಮಾಡ್ಬೇಕು, ಅಥವಾ ನನ್ನ ಆರೋಗ್ಯ ಸಮಯ ಇದೆ, ನನಗೆ ಈ ಕಡೆಗೆ ಆಸಕ್ತಿ ಇದೆ, ಒಂದು ಸ್ವಲ್ಪ ನನ್ನ ಆರೋಗ್ಯವನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ 10 ಕೌಂಟ್ಸ್ ಮಿನಿಮಮ್ 10 ಕೌಂಟ್ಸ್ ರೀಚ್ ಮಾಡ್ತಾ ಹೋಗ್ಬೇಕು. ಅರ್ಜೆಂಟಾಗಿ ಎಲ್ಲಾರು ಹೋಗ್ಬೇಕಾಗಿದ್ವಿ, ಕೆಲಸ ಇದೆ ಅಂದ್ರೆ ಸ್ವಲ್ಪ ಬೇಗ ಎತ್ಕೊಂಡು ಅಟ್ಲೀಸ್ಟ್ 5 ಕೌಂಟ್ಸ್ ಎಲ್ಲ ಆದ್ರೂ ಮಾಡಬೇಕ್ರಿ. ಒಂದ್ಸಲ ಹಿಡಿದುವ ಗಟ್ಟಿಯಾಗಿ ಬಿಡಬಾರ್ದು.
ನೀವೆಷ್ಟು ಅದಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡ್ರಿ ಅದು ನಿಮ್ಮನ್ನಷ್ಟು ಗಟ್ಟಿಯಾಗಿ ಬಿಲ್ಡ್ ಮಾಡ್ತಾ ಹೋಗೋದು, ಹಿಡ್ಕೊಳ್ಳುತ್ತೆ, ಅದು ನಿಮ್ಮ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಬೇಕಾದ ಕೆಲಸ ಮಾಡಿ, ಬೇಕಾದ ವ್ಯವಸ್ಥೆಗಳಿರಲಿ, ಬೇಕಾದ ಅಸ್ತವ್ಯಸ್ತಗಳಾಗಲಿ, ಶರೀರದ ಮೇಲೆ ನಿಮಗೆ ಪರಿಣಾಮನೇ ಆಗೋದಿಲ್ಲ. ಉರಿ, ಚಳಿ, ಜ್ವರ, ನೆಗಡಿ, ಕೆಮ್ಮು ಬಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಬಂದ್ರೂ ಎಲ್ಲರೊಬ್ಬರೇ ಸಫರ್ ಆಗಂಗಿಲ್ಲ. ಜಸ್ಟ್ 2-3 ಡೇಸ್ ಫಿನಿಶ್ ಆಗಿಬಿಡುತ್ತೆ ಅದು. ನಿಮ್ಮ ಶರೀರ ಬಳಲಿಸೋದಿಲ್ಲ ಅದು. ಗುಡ್. ದೆನ್ ನೆಕ್ಸ್ಟ್ ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ ಹೋಗ್ಬಿಡಿ, ಉಸಿರು ಬಿಡ್ತಾನೆ ಇಲ್ಲ. ಇನ್ನು ಬಲಭಾಗಕ್ಕೆ ಉಸಿರು ಬಿಡ್ತಾ ಬೆಂಡ್ ಮಾಡ್ಕೊಂತ ಬನ್ನಿ. ಹಾಗೆ ಸಾವಕಾಶ ಉಸಿರು ತೆಗೆದುಕೊಂತಾನೆ ಇಲ್ಲ, ಉಸಿರು ಬಿಡ್ತಾ ಎಡ ಭಾಗಕ್ಕೆ. ಒಂದು ಕ್ರಿಯೆ, ತಲೆ ವಾಲ್ತಿದೆ, ಅದ್ರ ಜೊತೆಗೆ ಉಸಿರಾಟ ಇದೆ. ಹಗರಕ್ಕೆ ಹೇಗೆ ತಲೆ ಭಾಗಿಸ್ತಾ ಇರ್ತೀರಲ್ಲ ಹಾಗೇನೆ ಉಸಿರಾಟನು ನಿಧಾನಕ್ಕೆ ಬಿಡ್ತಾ ಹೋಗ್ಬೇಕು, ಮತ್ತೆ ಸಾವಕಾಶ ತೆಗೆದುಕೊಂತ ಹೋಗ್ಬೇಕು. ಮತ್ತೆ ಪಕ್ಕ ಗಮನ ಅಲ್ಲೇ ಇರಬೇಕು. ಪಕ್ಕದಾಗ ಇದ್ರೂ ನೆನಪಿರಬಾರ್ದು ನಮಗೆ. ನಮ್ಮ ಶರೀರದ ಯಾವುದೇ ಪಾರ್ಟ್ಸ್ ಗಮನ ಇರಬಾರ್ದು ನಮಗೆ, ಪ್ರತಿ ಭಾಗ ಬಿಟ್ಟರೆ. ಅಷ್ಟು ಸ್ಮೈಲಿಂಗ್ ಫೇಸ್ ಅಲ್ಲಿ ಆ ಮೂಮೆಂಟ್ ಅನ್ನ ಎಂಜಾಯ್ ಮಾಡ್ತಾ ಬನ್ನಿ. ಗುಡ್. ಎಡಭಾಗಕ್ಕೆ ಒಂದ್ಸಲ ಮಾಡಿ ನಿಲ್ಲಿಸಿ, ಬಲಭಾಗಕ್ಕೆ ಶುರು ಮಾಡಿರಲ್ಲ, ಎಡಭಾಗಕ್ಕೆ ಒಂದ್ಸಲ ಮಾಡಿ ನಿಲ್ಲಿಸ್ಬಿಡಿ. ನೆಕ್ಸ್ಟ್ ಯಾವ್ದು ಹೇಳಿದ್ರೆ ವೃತ್ತಾಕಾರ ತಿರುಗಿಸೋದು. ರೆಡಿ? ನಿಧಾನಕ್ಕೆ ಉಸಿರು ಬಿಡ್ತಾ ತಲೆ ಮುಂದ್ಗಡೆ ಬಾಗಿಸ್ಕೊಳ್ರಿ. ಎಡಭಾಗದಿಂದ ಉಸಿರನ್ನ ತೆಗೆದುಕೊಳ್ತಾ ಹಿಂದೆ, ಹಾಗೆ ಸಾವಕಾಶವಾಗಿ ಬಲಭಾಗದಿಂದ ಮುಂದ್ಗಡೆ ಉಸಿರನ್ನ ಬಿಡ್ತಾ, ಮತ್ತೆ ಬಂದ ದಿಕ್ಕಿನಲ್ಲಿ ವಾಪಸ್ ಉಸಿರನ್ನ ತೆಗೆದುಕೊಳ್ತಾ ಬಲಭಾಗದಿಂದ ಹಿಂದೆ, ಉಸಿರು ಬಿಡ್ತಾ ಎಡಭಾಗದಿಂದ ಮುಂದೆ. ಸ್ಲೋ, ಜರಿ ಸ್ಮೂತ್ ಆಗಿರಲಿ. ನೈಸ್ಲಿ ಮಸಲ್ಸ್ ಸ್ಟ್ರೆಚ್ ಅಂಡ್ ರಿಲ್ಯಾಕ್ಸ್ ಆಗ್ತಿರೋದು ಗಮನಿಸ್ಕೊಳ್ರಿ. ನಾನು ಹೇಳಿದ್ದೀನಿ, ಕುತ್ತಿಗೆ ನೋವು ಇದೆ ನನಗೆ, ತುಂಬಾ ಸ್ಟಿಫ್ ಆಗಿದೆ, ಸರ್ವೈಕಲ್ ಇದೆ ನನಗೆ, ಸರ್ವೈಕಲ್ ಏರಿಯಾದಲ್ಲಿ ಸ್ಪಾಂಡಿಲಿಟಿಸ್ ಉಳಿತಾ ಇದೆ, ಸ್ವೆಲ್ಲಿಂಗ್ ಇದೆ ಅಂತ ಹೇಳಿದ್ರೆ ಕೈ ಸಪೋರ್ಟ್ ತಗೋಬೇಕು. ಹೀಗೆ ಇನ್ಸ್ಟ್ರಕ್ಷನ್ ಗಮನಿಸ್ಕೊಂಡು ಮಾಡ್ತಾ ಹೋಗ್ಬೇಕು. ಆಮೇಲೆ ಹಾಗೆ ಮಾಡಿಬಿಟ್ಟು ನೀವು ಹೇಳ್ಕೊಟ್ರೆ ಹಿಂಗಾರ ಹಿಂಗ ಮಾಡಿ ಹಿಂಗೆ ಆರಾಮಿದೆ ಅಂತಂದ್ರೆ ನಾವೇನು ಮಾಡೋದು? ಸೂಚನೆಗಳು ಚೆನ್ನಾಗಿ ಗಮನಿಸ್ತಾ ಮಾಡ್ತಾ ಹೋಗ್ಬೇಕು. ಗುಡ್. ಲಾಸ್ಟ್ ರೌಂಡ್. ಲಾಸ್ಟ್ ರೌಂಡ್. ಎಡಭಾಗದ ಬಲಭಾಗಕ್ಕೆ ಹೋಗಿದಿಲ್ಲ, ಬಲಭಾಗದ ವಾಪಸ್ ಎಡಭಾಗಕ್ಕೆ ಬಂದ್ಬಿಡಿ. ರಿಲ್ಯಾಕ್ಸ್. ಒಂದ್ಸಲ ಎಡಕ್ಕೆ ಬಿಸಿ ಮಾಡ್ಕೊಳ್ಳಿ. ಆ ಬಿಸಿ ಸ್ಪರ್ಶನ ಪತ್ತೆ ಕೊಡ್ರಿ. ಸ್ವಲ್ಪ 5 seconds ಕಾನ್ಸ್ಟೆಂಟ್ ಪ್ರೆಸರ್ ಕೊಡ್ರಿ ಅದಕ್ಕೆ. ಆ ಹೀಟನ್ನು ಅಬ್ಸರ್ವ್ ಮಾಡ್ರಿ. ಎಸ್. ರಿಲ್ಯಾಕ್ಸ್. ನೆಕ್ಸ್ಟ್ ಯಾವುದು? ಕೈ ಚಾಚ್ಕೊಂಡ್ಬಿಡಿ. ಶೋಲ್ಡರ್ ಜಾಯಿಂಟ್ಸ್. ಈಗ ಹಾಗೆ ಉಸಿರು ತೆಗೆದುಕೊಂತ ಮುಂದ್ಗಡೆಯಿಂದ ಮೇಲೆ, ಉಸಿರು ಬಿಡ್ತಾ ಹಿಂದ್ಗಡೆಯಿಂದ ಕೆಳಗಡೆ. ನೋಡ್ರಿ, ಕೈ ಮುಂದ್ಗಡೆಯಿಂದ ಮೇಲೆ ಹೋಗ್ತದೆ, ಹೊಟ್ಟೆ ಮೇಲ್ಗಡೆ ಸ್ವಚ್ಛ ಆಗ್ತದೆ, ಎದೆ ಕೂಡ ಹಿಗ್ತಾ ಇದೆ. ಗಮನಿಸ್ಕೊಳ್ರಿ ಅದನ್ನು. ಮತ್ತೆ ಹಿಂದ್ಗಡೆಯಿಂದ ಕೆಳಗಡೆ ಬರಬೇಕಾದ್ರೆ ರಿಲ್ಯಾಕ್ಸ್ ಆಗ್ತದೆ. ಇನ್ನೊಂದು ಕಡೆ ಇಲ್ಲ, ಅಂಚು ಕ್ಲಾಕ್ ವೈಸ್ ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆಯಿಂದ ಮೇಲೆ. ಈ ಬ್ಯಾಕ್ ಮಸಲ್ಸ್, ಸ್ಕೆಪುಲಾ, ಈ ಭಾಗ ಸ್ಟ್ರೆಚ್ ಆಗ್ತಿರೋದು ಗಮನಿಸ್ಕೊಳ್ರಿ. ಕಳಿಸ್ಕೊಡ್ರಿ, ನಿಮ್ಮ ಗಮನ ಕಳಿಸ್ಕೊಡ್ರಿ, ಅಟೆನ್ಷನ್ ಕೊಡ್ರಿ ಆ ಕಡೆ. ಪ್ರಾಣಕ್ಕೆ ಬಹಳ ಅದ್ಭುತ ಶಕ್ತಿ ಐತಿ ಒಳಗಡೆ. ಪ್ರಾಣ ಇದೆಯಲ್ಲ ಒಳಗಡೆ, ಅದ್ಭುತ ಶಕ್ತಿ ಇದೆ. ಆ ಪ್ರಾಣ ನೀವು ಎಲ್ಲಿ ಅಟೆನ್ಷನ್ ಕೊಡ್ತೀರಿ ಅಲ್ಲೇ ಪ್ರಾಣದ ಪ್ರಗತಿಗೆ ಆಗ್ತಾ ಹೋಗುತ್ತೆ. ಏನೇ ಒಂದಷ್ಟು ವ್ಯತ್ಯಾಸಗಳಿದ್ದು ಸರಿ ದೂಸ್ಕೊಳ್ತಾ ಹೋಗುತ್ತದೆ ಪ್ರಾಣ. ನಿಧಾನಕ್ಕೆ ಇಳಿಸ್ತಾ ಬನ್ನಿ. ರಿಲ್ಯಾಕ್ಸ್. ಒಂದು ಮಕಾರ ನಿಧಾನ ಉಸಿರು ತೆಗೆದುಕೊಳ್ಳಿ. ಅನಾದವನ್ನು ಗಮನಿಸ್ಕೊಳ್ರಿ. ನಿಧಾನ ಕಂಡ್ಬಿಟ್ರೆ ನೆಕ್ಸ್ಟ್ ಯಾವ್ದು ಹೇಳಿ? ಸ್ಪೈನಲ್ ಟ್ವಿಸ್ಟಿಂಗ್. ಶರೀರದ ಮಧ್ಯ ಭಾಗವನ್ನು ಟ್ವಿಸ್ಟ್ ಮಾಡ್ತಾ ಹೋಗೋದು. ರೆಡಿ?
ಎರಡು ಕಾಲು ಮಧ್ಯೆ ಶೋಲ್ಡರ್ ಅಗಲ ಇಟ್ಕೊಳ್ರಿ, ಎರಡು ಕೈ ಹೀಗೆ ಮಡ್ಚ್ಕೊಂಡು ಇಟ್ಕೊಂಡ್ಬಿಡಿ. ಉಸಿರು ಬಿಡ್ತಾ ಬಲ ಭಾಗ ಟ್ವಿಸ್ಟ್ ಆಗ್ತಾ ಬನ್ನಿ. ಬಲಗೈ ಚಾಚ್ಕೊಳ್ರಿ, ಮುಖ ಭಾಗ ಬಲಗಡೆ ಹೋಗಿ. ಮತ್ತೆ ನಿಧಾನ ಉಸಿರು ತೆಗೆದುಕೊಂತ ಮತ್ತೆ ಉಸಿರು ಬಿಡ್ತಾ ಎಡ ಭಾಗಕ್ಕೆ ಕೈ ಯಾವ ಕಡೆ ಹೋಗುತ್ತಾ ಆ ಕಡೆ ಮುಖನೂ ಟರ್ನ್ ಆಗ್ತಾ ಹೋಗ್ಬೇಕ್ರಿ. ಮತ್ತೆ ಉಸಿರು ತೆಗೆದುಕೊಳ್ತಾ ಮತ್ತೆ ಉಸಿರು ಬಿಡ್ತಾ ಬಲ ಭಾಗಕ್ಕೆ ಕಂಟಿನ್ಯೂಸ್ಲಿ. ಈ ಒಂದು ಅಭ್ಯಾಸಕ್ಕೆ ಚಲನೆ ಕೊಡ್ರಿ, ಹರಿವಿಕೆ ಕೊಡ್ರಿ, ಎಲ್ಲೂ ಸ್ಟಕ್ ಮಾಡಬೇಡಿ, ನಿಲ್ಲಿಸಬೇಡಿ. ಬಲ ಭಾಗಕ್ಕೆ ಹೋಗುವ ಬದ್ಧೆ, ಮತ್ತೆ ಎಡ ಭಾಗಕ್ಕೆ, ಮತ್ತೆ ಮತ್ತೆ ಬಲ ಭಾಗಕ್ಕೆ ಕಂಟಿನ್ಯೂಸ್ ಫ್ಲೋ ಹರಿವಿಕೆ ಕೊಡ್ರಿ, ನಿರಂತರದ ಕೊಡ್ರಿ. ಗುಡ್. ಕೈ ಶೋಲ್ಡರ್ನ ಕೆಳಗಡೆ ಬರಬಾರ್ದು, ಯಾವುದೇ ಕಾರಣಕ್ಕೆ ಹಿಂಗೆ ಬರಬಾರ್ದು. ಶೋಲ್ಡರ್ ಲೆವೆಲ್ ಹಾರಿಜಾಂಟಲ್ ಲೆವೆಲ್ ಸ್ಟ್ರೈಟ್ ಆಗಿ ಹೋಗ್ತಾ ಹೋಗ್ಬೇಕು. ಗುಡ್. 6 7 8 9 10 11 12 13 14 15. ಮೇಕ್ ಇಟ್ ಸ್ಲೋ. ನಿಧಾನಗೊಳಿಸ್ತಾ ಬನ್ನಿ. ಬಲ ಭಾಗದ ಶುರು ಮಾಡಿವೆ, ನಿಧಾನಕ್ಕೆ ಎಡ ಭಾಗಕ್ಕೆ ಒಂದ್ಸಲ ನಿಲ್ಲಿಸ್ತಾ ಬನ್ನಿ. ಮೇಕ್ ಇಟ್ ಸ್ಲೋ. ಗುಡ್. ರಿಲ್ಯಾಕ್ಸ್. ನೆಕ್ಸ್ಟ್. ಗುಡ್. ಸೈಡ್ ಹೀಗೆ ತಿರುಗಿವಲ್ಲ, ಈಗ ಸೈಡ್ ಬಾಗೋದ್ರಿ. ಎರಡು ಕೈನ ಜೊತೆ ಇಟ್ಕೊಂಡ್ಬಿಡಿ. ಸ್ವಲ್ಪ ಪಾದಗಳ ಮುಖ ತೆಗೆದುಕೊಂಡ್ರೆ ಒಂಚೂರು ಎದೆಗೂಡಷ್ಟು ಅಗಲೇ ಇರಲಿ. ಉಸಿರು ತೆಗೆದುಕೊಂತ ಬಲಗಡೆ ಚಾಚ್ಕೊಂಡ್ಬಿಡಿ. ಜಾಸ್ತಿ ಹೋದಾಗ ಒಂಚೂರು ಜಗ್ಬಿಡಿ. ಉಸಿರು ಬಿಡ್ತಾ ಎಡ ಹೋಗಿ ಬೆಂಡ್ ಆಗ್ತಾ ಹೋಗಿ. ಪ್ರಾಕ್ಟಿಕಲಿ ಎತ್ಕೊಂಡಿರಲಿ. ಮತ್ತೆ ತೆಗೆದುಕೊಂತಾನೆ ಉಸಿರು ಬಿಡ್ತಾ ಕೈ ಕೆಳಗಡೆ. ಇಲ್ಲ ಎಡ ಭಾಗದಿಂದ. ಗುಡ್. ಗುಡ್. ವೆರಿ ಗುಡ್. ಮತ್ತೆ ಉಸಿರು ತೆಗೆದುಕೊಂತಾನೆ ಉಸಿರು ಬಿಡ್ತಾ ಕೈ ಕೆಳಗಡೆ. ಮತ್ತೆ ಬಲಗೈಯಿಂದ. ಮತ್ತೆ ಉಸಿರು ತೆಗೆದುಕೊಂತಾನೆ ಉಸಿರು ಬಿಡ್ತಾ ಕೆಳಗಡೆ. ಈ ಫ್ಲೂಯೆನ್ಸಿ ಕೊಡ್ರಿ ಹೀಗೆ. ನಾ ಹೇಳಿದ್ದೀನಿ ರಟ್ಟೆ ಕಿವಿ ಹತ್ರ ಬರಬೇಕು ಅಂತ. ಲಿಫ್ಟ್ ಯುವರ್ ಆರ್ಮ್ಸ್. ವೆರಿ ಗುಡ್. ಲಾಸ್ಟ್ ಆನ್. ಉಸಿರು ತೆಗೆದುಕೊಂತಾನೆ ಉಸಿರು ಬಿಡ್ತಾ ಕೆಳಗಡೆ. ವಾಟ್ ನೆಕ್ಸ್ಟ್? ಇಲ್ಲ. ಒನ್ ಮೋರ್. ಎಸ್. ಮುಂದೆ ಮತ್ತೆ ಹಿಂದ್ಗಡೆ ಬಾಗೋದು. ರೆಡಿ? ಎರಡು ಕೈ ಸೊಂಟ ಮೇಲೆ ಇಟ್ಕೊಂಡ್ಬಿಡಿ. ಒಳಗೆ ಕಾಣಿಸ್ಬಾರ್ದು. ಗುಡ್. ನಿಧಾನ ಉಸಿರು ತೆಗೆದುಕೊಳ್ತಾ ಸ್ವಲ್ಪ ಹಿಂದ್ಗಡೆ, ಸ್ವಲ್ಪ. ಗುಡ್. 5 ಡಿಗ್ರಿ. ಮತ್ತೆ ನಿಧಾನವಾಗಿ ಉಸಿರು ಬಿಡ್ತಾ ಮುಂದ್ಗಡೆ ಮುಂದ್ಗಡೆ. ಗುಡ್. ಗುಡ್. ಸೊಂಟ ನೇರಕ್ಕೆ ಬಾಗ್ಬೇಡಿ, ಅದಕ್ಕೆ ಕೆಳಗಡೆ ಹೋಗ್ಬೇಡಿ. ಮತ್ತೆ ನಿಧಾನ ಉಸಿರು ತೆಗೆದುಕೊಂತ ನೇರ ಹಿಂದ್ಗಡೆ. ಗುಡ್. ಸಾವಕಾಶವಾಗಿ ನೇರ ಮುಂದ್ಗಡೆ. ಮತ್ತೆ ಸಾವಕಾಶವಾಗಿ ಉಸಿರು ತೆಗೆದುಕೊಂತ ನೇರ ಹಿಂದ್ಗಡೆ. ಗುಡ್. ಮತ್ತೆ ಸಾವಕಾಶ ಉಸಿರು ಬಿಡ್ತಾ ಮುಂದ್ಗಡೆ ನೋಡ್ತಾ ಕೆಳಗಡೆ. ನಾ ಹೇಳಿದ್ದೀನಿ ಮೊಳಕಾಲ ಭಾಗದಲ್ಲಿ ಒತ್ತಡ ಬೀಳ್ತಿದ್ರೆ ಒಂಚೂರು ಬೆಂಡ್ ಮಾಡಿ ಅಂತ. ಮೊಳಕಾಲ ಭಾಗದಲ್ಲಿ ಇವೆಲ್ಲ ಸೂಚನೆಗಳು, ಆಯಾ ಅಭ್ಯಾಸಗಳು ಬಂದಾಗ ಆಯಾ ಸೂಚನೆಗಳು ನಿಮ್ಮ ತಲೆಯಲ್ಲಿ ಬರಬೇಕ್ರಿ. ಇದು ಎಚ್ಚರಿಕೆ ಗಂಟೆ ನಿಮಗೆ. ಅದು ನಿಮಗೆ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ನೆನಪಿತ್ತು ಅಂದ್ರೆ ಅದನ್ನು ಫಾಲೋ ಮಾಡ್ತೀರಿ. ಮರ್ತು ಬಿಟ್ರೆ ಅಂದ್ರೆ ಒಂಚೂರು ವ್ಯತ್ಯಾಸ ಆಗಿ ನಿಮ್ಗೆ ಯಾಕೋ ಪೇನ್ ಕಾಣಿಸ್ಕೊಂಡು ಬಿಡುತ್ತೆ, ಅಲ್ಲಿ ಒಂದು ಕಡೆ ಕಷ್ಟ ಅನ್ಸ್ಬಿಡುತ್ತೆ. ಅವಾಗ ನೆಕ್ಸ್ಟ್ ಡೇ ಮಾಡಿ ಮನಸ್ಸಿರೋದಿಲ್ರಿ. ಅದಕ್ಕೆ ಆ ಸೂಚನೆಗಳನ್ನ ಚೆನ್ನಾಗಿ ಗಮನಿಸ್ತಾ ಹೋಗ್ಬೇಕು. ಗುಡ್. ಒಂಚೂರು ಕೈ ಕೆಳಗಡೆ ಇಡಲಿಕ್ಕೆ ಪ್ರಯತ್ನ ಮಾಡಿ. ಮೊಳಕಾಲ ಒಂಚೂರು ಬೆಂಡ್ ಮಾಡಿ, ಅನುವಾಗುತ್ತೆ ಕೈ ಕೆಳಗಡೆ ತರಲಿಕ್ಕೆ. ಗುಡ್. ಮತ್ತೆ ಸಾವಕಾಶ ಜೊತೆ ಹಿಂದ್ಗಡೆ. ನಾ ಹೇಳಿದ್ದೀನಿ ಸೊಂಟ ಭಾಗ ಕೈ ಇಟ್ಕೊಂಡು ಹೊಟ್ಟೆ ಭಾಗದಿಂದ ಚೆನ್ನಾಗಿ ಜಗ್ಬೇಕು ಮೇಲ್ಗಡೆ, ಕಿಬ್ಬೊಟ್ಟೆಯಿಂದ. ಸೊಂಟ ಮುಂದ್ಗಡೆ ತರಬಾರದು. ಗುಡ್. ವೆರಿ ಗುಡ್. ವೆರಿ ಗುಡ್. ಚೂರು ಚೂರು. ವೆರಿ ಗುಡ್. ಸೂಪರ್. ಲಾಸ್ಟ್ ರೌಂಡ್. ಸ್ವಲ್ಪ ಹೋಗ್ಬಿಡಿ. 5 ಡಿಗ್ರಿ 10 ಡಿಗ್ರಿ ಅಷ್ಟು ಹೋಗ್ಬಿಡಿ. ಉಸಿರು ತೆಗೆದುಕೊಳ್ತಾ ಮತ್ತೆ ಉಸಿರು ಬಿಡ್ತಾ ನೇರ. ನೆಕ್ಸ್ಟ್ ಯಾವ್ದು ಮಾಡಿ. ಎಸ್. ಸೊಂಟದ ಭಾಗ ಈ ಸೈಡ್ಸಿಗೆ ಬಂದ್ಬಿಟ್ಟು ಈಗ ರೆಡಿ. ಹಾಕೊಂಡು ರೊಟೇಷನ್ ಮಾಡ್ತಾ ಬರುವ. ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ, ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದ್ಗಡೆ. ಗುಡ್. ಅದು ಸಿಸ್ಟಮೆಟಿಕ್ ವೇ ಒಳಗೆ ರೊಟೇಟ್ ಮಾಡ್ತಾ ಹೋಗ್ಬೇಕ್ರಿ. ಸುಮ್ಮನೆ ಹೆಂಗಾರ ಮಾಡೋದಲ್ಲ, ಅದು ಹಿಂಸೆ ಆಗುತ್ತೆ ಒಳಗಡೆ ಜಾಯಿಂಟ್ಸ್ಗೆ. ಹೌದಿಲ್ಲ? ನೀಟಾಗಿ ತಲೆ ಸ್ಟ್ರೈಟ್ ಆಗಿರ್ಬೇಕು. ಈಗ ಸೊಂಟ ಮಾತ್ರ ಅಲ್ಲಾಡ್ತಾ ಹೋಗ್ಬೇಕ್ರಿ. ಸೊಂಟ ಜೊತೆ ಎದೆ ಮುಖ ಎಲ್ಲ ಟರ್ನ್ ಆಗಬಾರ್ದು. ಈಗ
ಮನಸ್ಸಿನ ಭಾಗ ಕಡೆ ಗಮನ ತೆಗೆದುಕೊಂಡು ಹೋಗ್ರಿ, ಗಮನಿಸ್ಕೊಳ್ರಿ. ಪಾದಗಳನ್ನ ಎದೆಷ್ಟು ಅಗಲ ಇಟ್ಕೊಳ್ರಿ, ಚೆನ್ನಾಗಿ ಬರುತ್ತೆ, ಮಸ್ತ್ ಬರ್ತದೆ ಮಾಡಿ. ಇಲ್ಲ ಡಿಫಿಕಲ್ಟೀಸ್ ಬರ್ತದೆ ಮಾಡಿ. ಸಾವಕಾಶ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗ್ರಿ, 8 ಕ್ಲಾಕ್ ವೈಸ್. ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ, ಉಸಿರು ಬಿಡ್ತಾ ಮುಂದ್ಗಡೆ. ದೇಹನೇ ನಿಲ್ಲಿಸ್ತಾ ಬರುವ ರಿಲ್ಯಾಕ್ಸ್. ಯಾವಾಗ ಸೊಂಟದ ಅಭ್ಯಾಸ ಮುಗಿತ್ರ ಅವಾಗ ಊಕಾರನ ಹೇಳ್ತಾ ಹೋಗ್ಬೇಕು. ರೆಡಿ? ಕೈ ಸೆಳ್ಳಾಗಿ ಇಟ್ಕೊಳ್ಳಿ, ಹಾಲೆ ಕಣ್ಣು ಮುಚ್ಚಿ ದೀರ್ಘವಾಗಿ ಒಳಗಡೆ ಆಳವಾಗಿ ಉಸಿರು ಇಟ್ಕೊಳ್ಳಿ. ನಾದ ಮಾಡಬೇಕಾದ್ರೆ ಗಮನಿಸಬೇಕು, ಅದರ ಎಕ್ಸ್ಪೆನ್ಷನ್ ಆಫ್ ಬ್ರೀತ್, ಎಕ್ಸ್ಪೆನ್ಷನ್ ಆಫ್ ವಾಯ್ಸ್ ಇದೆಯಲ್ಲ, ಅದರ ವಿಸ್ತಾರ ಇದೆಯಲ್ಲ, ಉದ್ದಕ್ಕೂ ಗಮನ ಕೊಡ್ಬೇಕು. ಅಷ್ಟು ಡೀಪಾಗಿ ಸೈಲೆಂಟ್ ಸ್ಟೇಟಲ್ಲಿ ಖುಷಿಯಾಗಿರ್ತಾ ಹೋಗುತ್ತೆ. ನಿಮ್ಮ ತಲೆಯಲ್ಲಿರ್ತಕ್ಕಂಥ ಎಲ್ಲ ವಾಸನೆಗಳು ಖಾಲಿ ಆಗ್ಬಿಡುತ್ತೆ, ಹೇಳಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ದರ್ ಇಸ್ ನೋ ವಾಸನಸ್ ಯುವರ್ ಚಿತ್ತ, ಮೆಮೊರೀಸ್, ಸ್ಟೋರೇಜ್. ನಿಧಾನ ಕಂಡುಬಿಡ್ರಿ, ನೆಕ್ಸ್ಟ್ ಶಾಪ್ ಹೇಳ್ರಿ. ನಿಧಾನ ಖುಷಿ ತೆಗೆದುಕೊಂತ ಮೊಳಕಾಲದಿಂದ ತೆಗೆದುಕೊಂಡ್ಬಿಡಿ. ಹಿಡ್ಕೊಂಡ್ರೆ ಆರಾಮಾಗಿ ಹಿಡ್ಕೊಳ್ರಿ. ಬಹುಶಃ ಚೂರು ಚೂರು ಅನ್ನೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಎಲ್ಲರೂ ಮಾಡ್ತಿದ್ರಿ. ಗುಡ್. ನೇರವಾಗಿ ಕಾಲಕ್ಕೆ ಬರ್ತಿದ್ರೆ ಮೇಲ್ಗಡೆ. ಗುಡ್. ವಾಪಸ್ ಮತ್ತೆ ನಿಧಾನ ಉಸಿರು ತೆಗೆದುಕೊಂತ ಹಿಡ್ಕೊಳ್ರಿ, ಉಸಿರು ಬಿಟ್ಕೊಂತ ಎದೆ ಕಡೆ ತೆಗೆದುಕೊಂಡು ಹೋಗ್ರಿ. ಗುಡ್. ಪಾದ ಮಾತ್ರ ಕೆಳಗಡೆ ಇರಬೇಕು. ಲೂಸ್ ಬಿಟ್ಟರೆ ಅಂದ್ರೆ ಬಾಡಿ ಗ್ರಿಪ್ ಸಿಗೋದಿಲ್ಲ, ಲೂಸ್ ಆಗ್ಬಿಡುತ್ತೆ ಅದುವೇ. ಗುಡ್. ಹ್ಯಾವ್ ಟು ಬಿ ಅವೇರ್ ಆಫ್ ಹೋಲ್ ಬಾಡಿ. ಈ ಶರೀರ ತುಂಬ ನಿಮ್ಗೆ ಕಾನ್ಸಿಯಸ್ನೆಸ್ ಇರಬೇಕು, ಅಷ್ಟು ಎಚ್ಚರಿಕೆ ಮೂಮೆಂಟ್ ಕೊಡ್ತಾ ಹೋಗ್ಬೇಕು. ಗುಡ್. ಉಸಿರು ತೆಗೆದುಕೊಂತ ಹಿಡ್ಕೊಳ್ಳೋದು, ಉಸಿರು ಬಿಟ್ಟಾಗ ಎದೆ ಕಡೆ ತೆಗೆದುಕೊಳ್ಳೋದು. ಗುಡ್. ಸಣ್ಣಗೆ ಹೀಗೆ ನಿಮ್ಮ ಶರೀರದ ಭಾಗಕ್ಕಿಂತ ಶರೀರ ನೀಟಾಗಿ ಇಟ್ಕೊಳ್ರಿ. ಕಾಲು ಮೇಲ್ಗಡೆ ಎತ್ತಲಿಕ್ಕೆ ಪ್ರಯತ್ನ ಮಾಡಿರಿ, ಸಣ್ಣ ಪ್ರಯತ್ನ. ಬೆಟ್ರ್ ಅಲ್ಲ? ಫಸ್ಟ್ ಡೇಕಿನ್ನ ಇವತ್ತು ಬಹಳ ಚಲೋ ಆಗಿಕೊಂಡತಿಲ್ರಿ. ಗುಡ್. ಎಡಗಾಲಿಂದ ಒಂದ್ಸಲ ಮಾಡಿ ನಿಲ್ಲಿಸ್ಬಿಡಿ. ಹಿಟ್ಕೊಳ್ರಿ ಅಭ್ಯಾಸ ನೋಡುವ. 1 2 3 4 5 ವಾಪಸ್. ಹಾಗೆ ಬಲಗಾಲ ಇಟ್ಕೊಳ್ರಿ. 1 2 3 4 5 ವಾಪಸ್. ನೆಕ್ಸ್ಟ್ ಬ್ಯಾಕ್ವರ್ಡ್. ಎಸ್, ಹಿಂದ್ಗಡೆ ನಿಧಾನ ಇಟ್ಕೊಂಡ್ಬಿಡ್ರಿ. ಉಸಿರು ತೆಗೆದುಕೊಂತ ಎಡಗಾಲಕ್ಕೆ ಬಲಗಾಲ ತಿಳ್ಕೊಳ್ಳಿ. ಗುಡ್. ಉಸಿರು ಬಿಡ್ತಾನೆ ಇಲ್ಲ, ಮತ್ತೆ ಉಸಿರು ತೆಗೆದುಕೊಳ್ತಾ ಹಿಡ್ಕೊಳ್ಬೇಡ್ರಿ. ಮೊಳಕಾಲು ಭಾಗ ಕೆಳಮುಖವಾಗಿರಲಿ, ಪೂರ್ತಿ ಕೆಳಮುಖವಾಗಿರಲಿ. ಗುಡ್. ಮತ್ತೆ ಉಸಿರು ಬಿಡ್ತಾನೆ ಇಲ್ಲ. ಗುಡ್. ಸುಮ್ಮನೆ ಸಣ್ಣಗೆ ಈ ತೊಡೆ ಭಾಗದಲ್ಲಿ ಚಕ್ರದನ್ನ ಗಮನಿಸ್ಕೊಳ್ರಿ. ನೀವು ಪ್ರೆಸರ್ ಹೇಗೆ ಕೊಡ್ತಾ ಹೋಗ್ತೀರಿ ಹಿಂದ್ಗಡೆ ಪಾದಕ್ಕೆ, ಹಂಗೆ ಸ್ಲೈಟ್ಲಿ ಒಂಚೂರು 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 ಸ್ಟ್ರೆಚ್ ಆಗ್ತಾ ಬರುತ್ತೆ. ಗಮನಿಸ್ಕೊಳ್ರಿ ಸುಮ್ಮನೆ ಸಣ್ಣಗೆ. ಗುಡ್. ಗುಡ್. ರಿಲ್ಯಾಕ್ಸ್. ಒಂದು ದೀರ್ಘವಾಗಿ ಉಸಿರಾಟ ಮಾಡಿ. ಚೆನ್ನಾಗಿದೆ, ತುಂಬ ಹೀರ್ಕೊಳ್ಳಿ. ಹಾನಿ ಕಂಡುಬಿಡ್ರಿ. ಮುಂದೆ 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 ನೀವು ಬಿಟ್ರೆ ಹೋಗ್ತೀವಿ ಏನಂತ ಹೇಳೋಣ. ರೆಡಿಯಾಗಿ ಬಿಟ್ರೆ ಅನ್ಸುತ್ತೆ ನನಗೆ. ಹೇಳ್ರಿ ಮುಂದೆ ಏನು ಅಂತ. ಕೂತ್ಕೊಂಡ್ಬಿಡ್ರಿ ಆರಾಮಾಗಿ. ಗುಡ್. ಕಾಲು ಚಾಚ್ಕೊಂಡು ಕೂತ್ಕೊಂಡ್ಬಿಡ್ರಿ. ಸಳ್ಳೆ ಮಾಡಿಕೊಂಡ್ರು ಒಂದಷ್ಟು. ಇಷ್ಟು ಅಭ್ಯಾಸಗಳು ಪಕ್ಕ ಇಟ್ಕೊಂಡ್ಬಿಡ್ರಿ. ಪಕ್ಕ ನಾನು ಭರವಸೆ ಕೊಡ್ತಾನೆ.
ದಿನ ಮಾಡ್ತಾ ಹೋದ್ರೆ ಬೇಕಾದ ಸಮಸ್ಯೆಗಳಿರಲಿ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ. ಡಿಪೆಂಡ್ ಆನ್ ನಿಮ್ಗೆ ಯಾವ ಹಂತಕ್ಕೆ ಪೇನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತೀರಾ ದೀರ್ಘಾವಧಿ ಸಫರ್ ಆಗಿದ್ರಿ, ಈಗ ಮಾಡ್ತಾ ಇದ್ರಿ, ಏಕಕಾಲಕ್ಕೆ ಕಡಿಮೆ ಆಗಲಿ ಕಷ್ಟ ಆಗುತ್ತೆ. ನಿಧಾನಕ್ಕೆ ಮಾಡ್ತಾ ಹೋದ್ರೆ ಅದು ದಾರಿ ಕೊಡುತ್ತೆ 100% ಕಡಿಮೆ ಆಗುತ್ತೆ. ಎರಡು ಕೈನಷ್ಟು ಜೊತೆ ಇಟ್ಕೊಂಡ್ಬಿಡಿ. ಹೀಗೆ ಬೆನ್ನೆ ನಡ ನೇರವಾಗಿ ಇಟ್ಕೊಳ್ರಿ, ಪಾತ್ ಬೆಳೆದು ಸುತ್ತ ಇಟ್ಕೊತಾನೆ ಬಿಟ್ಕೊಂತ ಹೊರಗಡೆ. ಗುಡ್. ಕಿವಾನ್ ಪ್ರಾಕ್ಟೀಸಸ್ ಅದಕ್ಕೆ ಕೆಲಸ ಕೊಡಬೇಕಾಗಿಲ್ಲ. ಸಿಸ್ಟಮೆಟಿಕ್ಲಿ ಗಮನ ಕೊಟ್ಟು ಸುತ್ತ ಇಟ್ಕೊಂತಾನೆ ಬಿಟ್ಕೊಂತ ಹೊರಗಡೆ. ಹಾಗೆ ಪಾದ ಒಳಗಡೆ ಹೊರಗಡೆ ಮಾಡ್ಕೊಂತ ಸುತ್ತ ಇಟ್ಕೊಂತ ಒಳಗಡೆ ಬಿಡ್ತಾ ಹೊರಗೆ. ಸಮಸ್ಯೆ ಇದೆ ನಮಗಷ್ಟು ಸಫರ್ ಆಗ್ತಿದ್ವಿ ಅಂದರೆ ಅದಕ್ಕೂ ಪರಿಹಾರ ಸಿಗತ್ತೆ ಇರಲಿಲ್ಲ, ಅದನ್ನೂ ಆರಾಮ ಆಗ್ತದೆ. ಏನೂ ಇಲ್ಲ, ಒಂದಷ್ಟು ಅಲ್ಲಿ ಸಣ್ಣಗೆ ಪೇನ್ ಆವಾಗ ಕಾಣಿಸ್ಕೊಳ್ಳುತ್ತೆ, ಅದಕ್ಕೂ ಕೂಡ ಆರಾಮ ಆಗ್ಬಿಡ್ತಾ ಹೋಗುತ್ತೆ. ಏನೂ ಇಲ್ಲ, ನಾನು ಆರಾಮಾಗಿ ಹೆಲ್ದಿ ಆಗಿದ್ದೀನಿ, ಆದ್ರೂ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಏನೂ ಸಮಸ್ಯೆ ಬರಲ್ಲ, ಅದನ್ನು ಕಾಯ್ದಿಟ್ಕೊಳ್ತಾ ಹೋಗ್ತದೆ. ನಿಮಗೆ ಬರೀ ಅವಕಾಶನೇ ಕೊಡೋದಿಲ್ಲ. ಹಾಗೆ ಕ್ಲಾಪಸ್ ರೊಟೇಷನ್ ಮಾಡ್ತಾ ಬನ್ನಿ, ಸುತ್ತ ಇಟ್ಕೊಂತ ಒಳಗಡೆ ಬಿಡ್ತಾ ಹೊರಗೆ. ಇದನ್ನು ಯಾವ ಎಂಗಲ್ ಬೇಕಾದ ಕೆಲಸ ಮಾಡುತ್ತೆ. ಮಂಜಿ ವಿವಿಧ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೀವು ಮಲ್ಟಿ ಅಂದ ತಕ್ಷಣ ಹಾಸ್ಪಿಟಲ್ ಅಷ್ಟೇ ಬರ್ತದೆ, ಹೋದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಷ್ಟೇ ಬರ್ತದೆ. ಯೋಗ ಒಂದು ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆರೋಗ್ಯವಾಗಿ ನಿಮ್ಮ ಉಸಿರಾಟವನ್ನು ಚೆನ್ನಾಗಿ ವಿಸ್ತಾರ ಮಾಡಿಕೊಳ್ಳಿಕ್ಕೆ, ಒಳಗಡೆಯಿಂದ ಆರ್ಗನ್ಸ್ಗಳು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ಲಿಕ್ಕೆ, ಸ್ವಾಸ್ಥ್ಯ ಇಟ್ಕೊಳ್ಳಿಕ್ಕೆ. ಅಷ್ಟೇ ಅಲ್ಲ, ನಿಮ್ಮ ಒಳಗಡೆ ಈ ಪ್ರಾಣದ ಹರಿವಿಕೆ ವ್ಯವಸ್ಥಿತ ಹೋಗ್ತದೆ. ಊರ್ಧ್ವಮುಖ ಬರ್ತದೆ, ಯಾವಾಗಲೂ ವಿಷಯಮುಖವಾಗಿ ಹರಿತಾ ಹೋಗ್ತದೆ, ಕೆಳಮುಖವಾಗಿ. ಅದನ್ನು ಊರ್ಧ್ವಮುಖ ಯೋಗಿಸ್ಬಿಡ್ತದೆ. ಒಂದು ಸ್ವಲ್ಪ ಆಧ್ಯಾತ್ಮಿಕ ಬೀಜ ಮೊಳಕೆ ದೊರೆತಾ ಹೋಗುತ್ತೆ, ಒಳಗಡೆ ಅಂಕುರ ಹೊಡಿತದೆ. ಗುಡ್. ನಿಧಾನ ನಿಲ್ಲಿಸ್ಬಿಡಿ. ವಾಟ್ ನೆಕ್ಸ್ಟ್? ಹೀಗೆ ಇಟ್ಕೊಂಡ್ಬಿಡಿ. ನಿಧಾನ ಖುಷಿ ಬಿಡ್ತಾ ಕೆಳಗಡೆ. ಅದನ್ನು ಯಾಕೆ ಮಾಡಿಸಿದ್ರೆ ನೇರವಾಗಿ ಕಷ್ಟ ಆಗತ್ತೆ ಫಾರ್ವರ್ಡ್ ಮಾಡಲಿ. ಇಟ್ಸ್ ಪ್ರಿಪರೇಟಿವ್ ಪ್ರಾಕ್ಟೀಸಸ್ ಇದೆ, ಅದಕ್ಕೆ ಅನುಕೂಲ ಆಗಲಿ ಅಂತ ಒಂದೆರಡು ಸಲ ಮಾಡಿಬಿಡಿ. ಗುಡ್. ನೇರವಾಗಿ ಕುತ್ಕೊಂಡ್ಬಿಡಿ. ನಿಧಾನ ಖುಷಿ ಇಟ್ಕೊಂತ ಎಡಕೈತಲ್ಲೇ ಇರೋ ಕಡೆ. ಗುಡ್. ಖುಷಿ ಬಿಡ್ತಾ ಸಾವಕಾಶ ಮುಂದ್ಗಡೆ ನೋಡ್ತಾ ಒಂಚೂರು ಚೂರು. ಗುಡ್, ವೆರಿ ಗುಡ್. ಮತ್ತು ವಾಪಸ್ ಖುಷಿ ಇಟ್ಕೊಂತಾನೆ ಖುಷಿ ಬಿಡ್ತಾ ನಿಧಾನವಾಗಿ ಕೆಳಗಡೆ. ಗುಡ್. ಹಾಗೆ ಇನ್ನೊಂದು ಕಡೆ ಮಾಡಿಬಿಡಿ. ಈ ಕಾಲನ್ನ ಮಡ್ಸ್ಕೊಂಡ್ಬಿಡಿ ಕೆಳಗಡೆ. ಮತ್ತೆ ಖುಷಿ ನೇರ ಖುಷಿ ಇಟ್ಕೊಳ್ತಾ ಮಡ್ಸ್ಕೊಳ್ಳೋದು, ಖುಷಿ ಬಿಡ್ತಾ ಕೆಳಗಡೆ. ಅಪೋಸಿಟ್ ಲೆಗ್ಸ್ ಅಲ್ಲಿ ಬಂದ್ಬಿಡಿ ಇನ್ನೊಂದು ಕಾಲಿಂದ. ಮತ್ತೆ ಖುಷಿ ಇಟ್ಕೊಂತಾನೆ ಇರೋ ಕೆಳಗಡೆ. ಗುಡ್. ಖುಷಿ ಇಟ್ಕೊಂತ ಹೀಗೆ ಮಡ್ಸ್ಕೊಳ್ಳಿ, ಖುಷಿ ಬಿಡ್ತಾ ಕೆಳಗಡೆ. ಎಡ ನೇರವಾಗಿ ಇಟ್ಕೊಂಡ್ಬಿಡ್ರಿ. ಖುಷಿ ಇಟ್ಕೊಂತ ಎಡಕ್ಕೆ ತಲೆ ಜಿಗ್ಬಿಡಿ. ಹಾಗೆ ಖುಷಿ ಬಿಡ್ತಾ ನಿಧಾನ. ವೆರಿ ಗುಡ್. ವಾಪಸ್ ಕಾಲು ಚಾಚ್ಕೊಂಡ್ಬಿಡಿ. ಎರಡು ಕೈನ ನೇರವಾಗಿ ಚಾಚ್ಕೊಂಡ್ಬಿಡು. ಜಿಗ್ರಿ ಒಂಚೂರು ಮೇಲ್ಗಡೆ. ಹೀಗೆ ಎರಡು ಹೆಬ್ಬೆಟ್ಟಿಗೆ ಲಾಕ್ ಮಾಡಿಕೊಂಡು ಒಂದ್ಸಲ ಬಲಗೈ ಕಡೆ ಸಚ್ಬಿಡ್ತಾ ಹೋಗ್ಬೇಕ್ರಿ. ಬಲಗೈ ಹಿಗ್ಗಿಸ್ಬೇಕು. ಮತ್ತೆ ನಿಧಾನ ಖುಷಿ ಇಟ್ಕೊಂತ ಎಡಗೈ ಕಡೆ ಹಿಗ್ಗಿಸ್ಬಿಡ್ಬೇಕು. ಹೀಗೆ ಎಲ್ಲ ಕಡೆ ಅಕುಮುಲೇಟ್ ಮಸಲ್ಸ್ ಜಮ ಆಗಿತ್ತು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸ್ತಾ ಹೋಗುತ್ತೆ. ಈಸಿಯಾಗಿ ಫಾರ್ವರ್ಡ್ ಬೆಂಡ್ ಆಗಲಿಕ್ಕೆ ಅದು ಮಾಡಿಕೊಡ್ತಾ ಹೋಗುತ್ತೆ. ರೆಡಿ? ಖುಷಿ ಬಿಡ್ತಾ ಫಾರ್ವರ್ಡ್ ಬೆಂಡ್ ಆಗ್ತಾ ಹೋಗುತ್ತೆ. ಮುಂದ್ಗಡೆ ತಲೆ ಕೆಳಗಡೆ ಹಾಕೋದಿಲ್ಲ, ಮುಂದ್ಗಡೆ ನೋಡ್ತಾ ನಿಧಾನಕ್ಕೆ ಆಗ್ತಾ ಹೋಗುತ್ತೆ. ಗುಡ್. ಮತ್ತೆ ಸಾವಕಾಶ ಶುದ್ಧ ಇಟ್ಕೊಂತಾನೆ. ಗುಡ್. ಇನ್ನೊಂದ್ಸಲ. ವೆರಿ ಗುಡ್. ಎಲ್ಲ ತಲೆ ಕೆಳಗಡೆ ಭಾಗ್ಯ. ಸೂಪರ್. ಗುಡ್. ಮತ್ತೆ ನಿಧಾನ ಖುಷಿ ಇಟ್ಕೊಂತ ಮೇಲೆ ಖುಷಿ ಬಿಡ್ತಾ ಕೆಳಗಡೆ. ದಿಸ್ ಇಸ್ ಲಾಸ್ಟ್ ರೌಂಡ್. ರೆಡಿ? ವೆರಿ ಗುಡ್. ವಾಪಸ್ ನಿಧಾನ ಖುಷಿ ಇಟ್ಕೊಂತ ಒಂದ್ಸಲ ಮೇಲ್ಗಡೆ ಜಿಗ್ಬಿಡಿ. ಖುಷಿ ಬಿಡ್ತಾ ನಿಧಾನಕ್ಕೆ ಕೆಳಗಡೆ ಕಾಲ ಅಗಲಿಸ್ಕೊಳ್ರಿ. ರಿಲ್ಯಾಕ್ಸ್. ಒಂದು ಆಕಾರವನ್ನು ಹೇಳುವ. ನಿಧಾನಕ್ಕೆ ಒಳಗಡೆ ಸುತ್ತಿ ಇಟ್ಕೊಳ್ರಿ. ತಲೆ ಸುತ್ತಿ ಇಟ್ಕೊಳ್ರಿ.
ಮಡ್ಸ್ಕೊಂಡ್ಬಿಡಿ. ಎರಡು ಕಾಲುಗಳು. ಗುಡ್. ನಿಧಾನ ಎರಡು ಕೈ ಲಾಕ್ ಮಾಡ್ಕೊಂಡು ಪಾದ ಮೇಲೆ ಇಟ್ಕೊಂಡ್ಬಿಡಿ. ನಿಧಾನ ಬಟರ್ಫ್ಲೈ ಮಾಡಿಬಿಡಿ. ಬೆನ್ನು ನೇರವಾಗಿ ಇಟ್ಕೊಳ್ರಿ. ನಿಧಾನ ಕಣ್ಣು ಮುಚ್ಚ್ರಿ. ಸಣ್ಣ ಕಡೆ ಗಮನ ತಿಳ್ಕೊಂಡು ಹೋಗ್ರಿ. ಜಾಯಿಂಟ್ ಕಡೆ. ಬೆನ್ನು ತಲ ನೇರವಾಗಿ ಎರಡೂ ಕಣ್ಣು ಮುಚ್ಚಿಬಿಡ್ರಿ. ವಿತ್ ಸ್ಮೈಲಿಂಗ್ ಫೇಸ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, 8, 9, 10, 11. ನಿಲ್ಲಿಸ್ಬಿಡಿ. ಹೀಗೆ ಬಟರ್ಫ್ಲೈ ಪ್ರಾರಂಭ ಮಾಡಿ ಒಂದು 20-25 hours 30 ಕೌನ್ಸಲ್ಲಿ ಹೋಗ್ಬಿಡ್ಬೇಕು. ಹಾಗೆ ರೆಡಿ. ಎರಡು ಕೈಯಿಂದ ಮೊಳಕ ಇಟ್ಕೊಂಡ್ಬಿಡ್ರಿ. ನಿಧಾನಕ್ಕೆ ಹೀಗೆ ಜೋಡಿಸ್ಕೊಂಡ್ಬಿಡಿ. ಸೊ ತೆಗೆದುಕೊಳ್ಳಿ ಒಂದ್ಸಲ. ಸೊ ಬಿಡ್ತಾ ನಿಧಾನ ಕೆಳಗಡೆ ತೆಗೆದುಕೊಂಡು ಹೋಗ್ರಿ. ಸ್ಮೂತ್ ಆಗಿ. ಗುಡ್. ವಾಪಸ್ ನೇರವಾಗಿ ಚಾಚ್ಕೊಳ್ರಿ. ಎರಡು ಕೈ ಅಗಲಿಸ್ಕೊಳ್ರಿ. ಯಾವ್ದು ಹೇಳ್ರಿ? ಭೂನಮನಾಸನ, ಭೂಮಿ ನಮಸ್ಕಾರ ಮಾಡುವಂಥದ್ದು. ರೆಡಿ. ಬೆನ್ನ ನೇರವಾಗಿ ಇಟ್ಕೊಂಡ್ಬಿಡ್ರಿ. ಎರಡು ಕೈ ಮುಂದೆ ಚಾಚ್ಕೊಂಡು ಚೂರು ಪಾತ್ರೆ ನೋಡುವ. ಒಂಚೂರು ಪಾದ ಇಟ್ಕೊಳ್ರಿ. ವೆರಿ ಗುಡ್. ಸೂಪರ್. ಮತ್ತೆ ನಿಧಾನ ಕುಸಿತ ತೆಗೆದುಕೊಂಡು ನೇರ ಸ್ವಲ್ಪ ಇಟ್ಕೊಂಡು ಟೆಸ್ಟ್ ಹಾಕ್ತಾ ಬನ್ನಿ. ತಲೆಯನ್ನ ಹಿಂದ್ಗಡೆ ಹಚ್ಚಿದ ಪ್ರಯತ್ನ ಮಾಡಿ. ಒತ್ತಡ ಬೇಡ, ಸಹಜ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಬರ್ರಿ. ಫಸ್ಟ್ ರೌಂಡ್ ಅಲ್ಲಿ ಸ್ವಲ್ಪ ಮಸಲ್ ಸ್ಟಿಫ್ ಅನ್ಸಿದ್ರೆ ಕಷ್ಟ ಅನ್ಸುತ್ತೆ ಸಹಜವಾಗಿ. ಮತ್ತೆ ನಿಧಾನ ಕುಸಿತ ಇಟ್ಕೊಂತ ಇನ್ನೊಂದು ಕಡೆಯಿಂದ ಯಾವುದೇ ಅಭ್ಯಾಸವನ್ನ ಬಿಗಿನಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಚೂರು ಡಿಫಿಕಲ್ಟಿ ಅನ್ಸುತ್ತೆ ಸಹಜವಾಗಿ. 1, 2, 3 ರೌಂಡ್ಸ್ ಹೋಗ್ಬಿಟ್ರೆ ಅದೇ ಮಸಲ್ಸ್ ಹಗುರ ಆಗ್ಬಿಡುತ್ತೆ. ಅದೇ ಮಸಲ್ಸ್ ಚೆನ್ನಾಗಿ ಟ್ವಿಸ್ಟ್ ಆಗುತ್ತೆ, ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಆ ಪ್ರೆಸರ್ ಒತ್ತಡ ಇರೋದಿಲ್ಲ 4th and 5th 6th ರೌಂಡ್ ಅಲ್ಲಿ. ಗುಡ್. ಇನ್ನೂ 5 ಸಲ ಮಾಡಿ. ಬಲಗಡೆ 5 ಸಲ, ಎಡಗಡೆ 5 ಸಲ. ಚೆನ್ನಾಗಿ ಹೊಟ್ಟೆ ಭಾಗದಲ್ಲಿ ಗಮನ ಇರಲಿ. ಉಸಿರು ಬಿಡ್ತಾ ಹೋಗ್ರಿ. ಉಸಿರು ತೆಗೆದುಕೊಂತ ಮಧ್ಯೆ ಬಂದ್ಬಿಡಿ. ಮತ್ತೆ ಉಸಿರು ಬಿಡ್ತಾ ನಿಧಾನಕ್ಕೆ ಹೋಗ್ರಿ. ಗುಡ್. ವೆರಿ ಗುಡ್. ವೆರಿ ಗುಡ್. ಇನ್ನೊಂದು 3 ಕೌಂಟ್ಸ್ ಮಾಡಿಬಿಡ್ರಿ. ಎಡಗಡೆ ಆರಾಮ ಮಸ್ತಾಗಿ. ಹೊಟ್ಟೆ ಖಾಲಿ ಆಗ್ಬಿಡ್ಬೇಕು. ಉಸಿರು ಹೊರಗಡೆ ಹಾಕ್ತಾ ಹೋದಾಗ ಹೊಟ್ಟೆ ಸ್ಕ್ವೀಸ್ ಆಗ್ಬಿಡ್ಬೇಕು ಚೆನ್ನಾಗಿ. ಮೊಳಕೆ ಕೆಳಗೆ ಊರ್ಬೇಡ್ರಿ, ಅಂಗೈ ಊರಿ ಚೆನ್ನಾಗಿ. ಇದೊಂದು ಚೂರು. ಗುಡ್. ಭಾರಿ ಮಸ್ತ್. ಗುಡ್. ಕೆಳಗಡೆ ಊರ್ಬೇಡ್ರಿ. ಹೊಟ್ಟೆ ಗಮನ ಇರಲಿ. ವಿಷ ಆಗ್ತದೆ ಇಲ್ವೋ? ಅಗ್ನಿ ಫೈರ್, ಡೈಜೆಸ್ಟಿವ್ ಫೈರ್ ತೇಜ ಆಗ್ತಾ ಬರ್ತದ್ರಿ. ಅಲ್ಲಿರ್ತಕ್ಕಂಥ ಅಗ್ನಿ ತತ್ವ ಎಕ್ದಮ್ ಶಾರ್ಪ್ ಆಗಿ. ಗ್ಯಾಸು ಎಸಿಡಿಟಿಗೋಸ್ಕರ ಒಳ್ಳೆ ಅಭ್ಯಾಸ ಇದು. ವಿಚ್ ಡಯಾಬಿಟೀಸ್, ಕಿಡ್ನಿ, ಲಿವರ್, ಪ್ಯಾನ್ಕ್ರಿಯಾಸ್ ಅಂಡ್ ಕಿಡ್ನಿಗೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಕರುಳುಗಳಿಗೆ ಪೆರಿಸ್ಟಲ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಸೊ ಮೂವ್ಮೆಂಟ್, ಆಹಾರವನ್ನು ಮುಂದ್ಗಡೆ ಸಾಗಿಸುವಂತ ಮೂವ್ಮೆಂಟ್. ಎಷ್ಟೋ ಜನಕ್ಕೆ ಹೆವಿ ಫುಡ್ ನಿಂತೇ ಬಿಡುತ್ತೆ. ಅದು ಡೈಜೆಷನ್ ಆಗೋದಿಲ್ಲ. ಒಂಚೂರು ಅಲ್ಪ ಸ್ವಲ್ಪ ಆದ್ರೂ ಒಳಗಡೆ ನ್ಯೂಟ್ರಿಷನ್ ನಮಗೆ ಸಿಗೋದಿಲ್ಲ. ಲಾಕ್ ಆಫ್ ನ್ಯೂಟ್ರಿಷನ್. ನಾನು ಚೆನ್ನಾಗಿ ಊಟ ಮಾಡ್ತಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ, ಆದ್ರೂ ಕೂಡ ನನಗೆ ಲಾಕ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತಾ ಇದ್ದಾರೆ ಅನ್ಸುತ್ತೆ ರಿಪೋರ್ಟ್ ಅಲ್ಲಿ. ಬಿಕಾಸ್ ಆಫ್ ಅದು ಕಳ್ಕೊಂಡ್ಬಿಡುತ್ತೆ. ಕರುಳುಗಳು ಆ ಸಾಧ್ಯತೆ ಕಳ್ಕೊಂಡ್ಬಿಡುತ್ತೆ. ಬಿಕಾಸ್ ಆಫ್ ಅವಶ್ಯಕತೆಗಿಂತ ಜಾಸ್ತಿ ಊಟ ಹಾಕಿದ್ದ ಪರಿಣಾಮ, ಕಂಡಾಗೆಲ್ಲ ಹಾಕಿದ್ದ ಪರಿಣಾಮ, ಬೇಡವಾದಿಗೆಲ್ಲ ಹಾಕಿದ್ದ ಪರಿಣಾಮ. ಗುಡ್. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ ಹೊಟ್ಟೆ ಭಾಗದ ಗಮನ ತಿಳ್ಕೊಂಡು ಹೋಗ್ರಿ. ಗಮನಿಸ್ಕೊಳ್ರಿ. ನಾವು ಹೌಸ್ ಫೀಲ್ ಹೇಗೆ ಅನಿಸ್ತಾ ಇಲ್ಲ. ಗುಡ್. ನಿಧಾನಕ್ಕೆ ಎರಡು ಕಾಲು ಚಾಚ್ಕೊಂಡಿರಲ್ಲ, ಮೊಳಕೆ ಬೆಂಡ್ ಮಾಡ್ಕೊಂಡು ಮಲ್ಕೊಂಡ್ಬಿಡಿ. ನಿಮ್ಮ ಕಾಲು ಆ ಕಡೆ ಹೋಗ್ಲಿ, ನಿಮ್ಮ ಕಾಲು ಈ ಕಡೆ. ಮಲ್ಕೊಂಡ್ರಿ ಅಂದ ತಕ್ಷಣ ನೆನಪಾಗ್ಬಿಡ್ಬೇಕು ಕಾಲು ಆ ಕಡೆ ಅಂತ. ಗುಡ್. ಮಲ್ಕೊಂಡ್ರಿ ಅಲ್ಲ ಮತ್ತೆ ನಿದ್ದೆ ಮಾಡ್ಬಿಟ್ರಿ.
ಅದು ಒತ್ತಡದ ಎಚ್ಚರಿಕೆ ಅಲ್ಲ, ಸಹಜವಾದ ಎಚ್ಚರಿಕೆ, ಆನಂದದ ಎಚ್ಚರಿಕೆ. ಅದು ಎಂಜಾಯ್ಮೆಂಟ್, ಅವೇರ್ನೆಸ್. ಗುಡ್. ವೆರಿ ಗುಡ್. ಸದ್ಯ ಯಾರ ಪಾದಗಳು ಯಾರ ತಲೆಗಳಲ್ಲಿ ಇಟ್ಟಿಲ್ಲ, ಫಸ್ಟ್ ಡೇ ಹಾಗೆ ಆಗಿದ್ರೆ ಎಲ್ಲರೂ ಪಾದಗಳು ಇಟ್ಟು ತಲೆ ಮೇಲೆ ಹೋಗಿತ್ತು. ನಿಧಾನ ಎರಡು ಕೈನ ಸೊಂಟ ಹತ್ರ ಇಟ್ಕೊಂಡ್ಬಿಡಿ. ಎರಡು ಅಂಗೈಗಳು ಚೆನ್ನಾಗಿ ತಿರುಗಿಟ್ಕೊಡ್ರಿ ಸೊಂಟ ಹತ್ರ. ಎರಡು ಕಾಲುಗಳನ್ನು ಜೋಡಿಸ್ರಿ. ನಾನು ಜೋಡಿಸ್ರಿ ಅಂದಿದ್ದೆ, ಮಡಿಸ್ರಿ ಅಂತ ಹೇಳೇ ಇಲ್ಲ. ನಾನು ಜೋಡಿಸ್ರಿ ಮಡಿಸಿದ್ರೆ ಬಹಳ ವ್ಯತ್ಯಾಸ ಆಯ್ತು. ಸೊ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಬಲಗಾಲ ನೇರವಾಗಿ ಮೇಲ್ಗಡೆ ತೆಗೆದುಕೊಂಡು ಹೋಗ್ರಿ. ಡಿಗ್ರಿ ಆಫ್ 90. ಒಂದ್ಸಲ ಮೇಲ್ಗಡೆ ತೆಗೆದುಕೊಂಡು ಹೋದ್ವಾ, ಪಾದ ಒಳಮುಖವಾಗಿ ಜಿಗ್ಬಿಡ್ರಿ. ಮತ್ತೆ ಸಾವಕಾಶ ಉಸಿರು ಬಿಡ್ತಾ ಪಾದ ಹೊರಮುಖವಾಗಿ ಜಿಗ್ತಾ ಕೆಳಗಡೆ ಬಿಟ್ಬಿಡ್ರಿ. ಗುಡ್. ಅಲ್ಟರ್ನೇಟ್, ಒಂದ್ಸಲ ಎಡಗಾಲು ಒಂದ್ಸಲ ಬಲಗಾಲು. ವೆರಿ ಗುಡ್, ವೆರಿ ಗುಡ್. ಉಸಿರು ತೆಗೆದುಕೊಂತ ಮೇಲೆ ಹಾಗೆ ಸಾವಕಾಶ ಉಸಿರು ಬಿಡ್ತಾ ಕೆಳಗಡೆ. ಮತ್ತೆ ಇನ್ನೊಂದು ಕಡೆಯಿಂದ ಉಸಿರು ಪಾದ ಒಳಮುಖವಾಗಿ ಜಿಗ್ರಿ, ಪಾದ ಹೊರಮುಖವಾಗಿ ತೆಗೆದುಕೊಳ್ತಾ ಕೆಳಗಡೆ. ವೆರಿ ಗುಡ್. ಮತ್ತೆ ಬಲಗಾಲ ಉಸಿರು ತೆಗೆದುಕೊಂತಾನೆ ಇಲ್ಲ, ಉಸಿರು ಬಿಡ್ತಾ ಕೆಳಗಡೆ. ಸೂಚನೆ ಗಮನಿಸ್ಕೊಳ್ರಿ. ನನ್ನ ಕಾಲ್ 90 ಡಿಗ್ರಿ ಬರ್ತಾ ಇಲ್ಲ, 30 ಡಿಗ್ರಿ ಅಷ್ಟೇ ಬರ್ತಾ ಇದೆ, 6 ಡಿಗ್ರಿ ಅಷ್ಟೇ ಬರ್ತಾ ಇದೆ. ಅಂದ್ರೆ ಮೊಳಕಲ್ ನೇರ ಇದೆ, ತೊಂದರೆ ಇಲ್ಲ. 10 ಡಿಗ್ರಿ ಬಂದ್ರೂ ತೊಂದರೆ ಇಲ್ಲ, ಮೊಳಕಲ್ಲ ನೇರ ಇರ್ಬೇಕಷ್ಟ. ಗುಡ್, ಗುಡ್. 2 more rounds. ಉಸಿರು ತೆಗೆದುಕೊಂತ ಮೇಲೆ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ. ವಾಪಸ್ ರಿಲ್ಯಾಕ್ಸ್. ಬಲಗಾಲದಲ್ಲಿ ಶುರು ಮಾಡಿದ್ರೆ ಎಡಗಾಲಕ್ಕೆ ಮಾಡಿ ನಿಲ್ಲಿಸ್ಬಿಡಿ. ಎಡಗಾಲದಲ್ಲಿ ಶುರು ಮಾಡಿದ್ರೆ ಬಲಗಾಲಕ್ಕೆ ಮಾಡಿ ನಿಲ್ಲಿಸ್ಬಿಡಿ. ಪ್ರತಿ ಅಭ್ಯಾಸದ ನಂತರದಲ್ಲಿ ಒಂದಷ್ಟು ಅದನ್ನು ಅಬ್ಸರ್ವೇಷನ್ ಒಳಗಿಡಬೇಕ್ರಿ. ಹೋಲ್ ಬಾಡಿ ಅಬ್ಸರ್ವೇಷನ್ ಒಳಗಿಡಬೇಕು. ನಿಮ್ಮ ಬ್ರೀತ್ ಗಮನ ಅಬ್ಸರ್ವೇಷನ್ ಇಡಬೇಕು. ನಿಮ್ಮ ಮೈಂಡ್ ಅಬ್ಸರ್ವೇಷನ್ ಇಡಬೇಕು. ಅದರ ಪರಿಣಾಮವನ್ನು, ಅದರ ಆನಂದವನ್ನು ಅನುಭವಿಸ್ಬೇಕು ನೀವು. ಎರಡು ಕಾಲು ಮಡ್ಚ್ಕೊಳ್ರಿ. ಎರಡು ಕಾಲು ಮಡ್ಚ್ಕೊಳ್ಳಿ. ಎಸ್. ನಿಧಾನಕ್ಕೆ ಸೈಕ್ಲಿಂಗ್ ಮಾಡ್ತಾ ಬರುವ. ರೆಡಿ? 1 2 3 4. ಮೊಳಕಾಲು ಓಪನ್ ಆಗಿ ಬಿಡಬೇಕ್ರಿ ಅಮ್ಮ. ಗುಡ್. ಕಾಲು ಚಾಚ್ಕೊಂಡು ಮಾಡ್ತಾ ಬನ್ನಿ. ವೆರಿ ಗುಡ್. 8 9 10 11 12 13 14 15. ವಾಪಸ್ ಅಂಟಿ ಕ್ಲಾಕ್ ವೈಸ್ ಉಲ್ಟಾ ತೆಗೆದುಕೊಂಡ್ಬಿಡಿ. ಸಾವಕಾಶ. ಸ್ಲೋ. ಕೀಪ್ ಸ್ಲೋ. ಸ್ಲೋ ಅಂಡ್ ಸ್ಮೂತ್ ಜರ್ನಿ. ಗುಡ್. ಮೊಳಕಾಲು ತೊಡೆಸ್ನಾಯುಗಳು ಅಬ್ಸರ್ವ್ ಮಾಡ್ರಿ. 10 9 8 7 6 5 4 3 2 1 and relax. 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 ಎರಡು ಪಾದಗಳನ್ನು ನೆಲದಲ್ಲಿ ಹಾಗೆ ಮಡ್ಚ್ಕೊಂಡು ಇಟ್ಕೊಳ್ರಿ. ಗಮನಿಸ್ಕೊಳ್ರಿ ಹೇಗೆ ಅನಿಸ್ತಾ ಇದೆ. ಹೊಟ್ಟೆ ಭಾಗ, ಹೊಟ್ಟೆ ಭಾಗ, ತೊಡೆ ಸ್ನಾಯುಗಳು, ನಿಮ್ಮ ಮೀನಕದ ಭಾಗ, ಪಾದ, ಅದೇನೇ ಒಂದಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಆಗ್ತಿದ್ರು ನಿಮ್ಮ ಗಮನ ತೆಗೆದುಕೊಳ್ಳಿ. ಇವತ್ತು ಆಗಿರುವಂಥ ಅನುಭವ ನಾಳೆ ಇರೋದಿಲ್ಲ. ಅದು ನಿರಂತರವಾಗಿ ತೆಗೆದುಕೊಂಡು ಹೋಗ್ತಾ ಅಲ್ಲೊಂದಷ್ಟು ವಿಕಾಸಕ್ಕೆ ಅವಕಾಶ ಕೊಡುತ್ತದೆ. ಹೊಸ ಅನುಭವ, ಹೊಸ ಆನಂದ ಮತ್ತು ಸ್ಟ್ರೆಂದನಾಗಿ ಬಿಡ್ತಾ ಹೋಗುತ್ತೆ. ಇವತ್ತಿರ್ತಕ್ಕಂಥ ಪ್ರೆಸರ್ ಇರೋದಿಲ್ಲ ನಾಳೆ. ಅಷ್ಟು ಹಗುರ ಸಹಜತೆಗೆ ಶರೀರ ಬಂದಿಟ್ಕೊಂಡಿರುತ್ತೆ. ಶರೀರ, ಪ್ರಾಣ, ಮನ, ಭಾವ. ನಿಧಾನಕ್ಕೆ ಎರಡು ಕೈನ ತಲೆ ಕೈಯಲ್ಲಿ ಇಟ್ಕೊಳ್ರಿ. ಎಡು ಪಾದ ಕೂಡಿಸಿರ್ಲಿ, ಎಡು ಮೊಳಕಾಲು ಕೂಡಿಸಿರ್ಲಿ. ಸೂಚನೆ ಗಮನಿಸ್ಕೊಳ್ರಿ. ನಿಧಾನವಾಗಿ ಎರಡೂ ಪಾದಗಳನ್ನ ನಿಮ್ಮ ಎರಡು ಮೊಳಕಾಲುಗಳನ್ನ ಕೂಡಿಸಿ ಆದ ನಂತರದಲ್ಲಿ ನಿಧಾನಕ್ಕೆ ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಟ್ಟು ಮೊಳಕಾಲುಗಳನ್ನ ಎಡಗಡೆ ತುಂಬಿಡ್ರಿ ನೆಲದ ಮೇಲೆ. ಗುಡ್, ಗುಡ್. ಮತ್ತೆ ನಿಧಾನಕ್ಕೆ ಅಂತಾನೆ ಇಲ್ಲ. ಉಸಿರು ಬಿಡ್ತಾ ಎರಡು ಮೊಳಕಾಲುಗಳು ಬಲಭಾಗಕ್ಕೆ, ಮುಖಭಾಗ ಅಪೋಸಿಟ್ ಡೈರೆಕ್ಷನ್ ತೆಗೆದುಕೊಂಡು ಹೋಗಿ. ಯಾವುದೇ ಕಾರಣ ಭುಜಗಳು ನೆಲ ಬಿಟ್ಟು ಏಳಬಾರದು. ಮತ್ತೆ ನಿಧಾನ ಉಸಿರು ತೆಗೆದುಕೊಂತಾನೆ ಇಲ್ಲ. ಉಸಿರು ಬಿಡ್ತಾ ಇನ್ನೊಂದು ಕಡೆ. ನಿಮ್ಮ ಸಂಪೂರ್ಣ ಗಮನ ಸೊಂಟದ ಭಾಗದ ಕಡೆ ತೆಗೆದುಕೊಂಡು ಹೋಗಿ.
ಸೊಂಟ ಭಾಗ, ಹೊಟ್ಟೆ ಭಾಗ, ಹಾಗೆ ಕುತ್ತಿಗೆ ಭಾಗ ಟ್ವಿಸ್ಟ್ ಆಗ್ತಿರೋದನ್ನ ಗಮನಿಸ್ಕೊಳ್ರಿ. ನಿಜವಾಗ್ಲೂ ಲೋವರ್ ಬ್ಯಾಕ್ ಅಲ್ಲಿ ಲಂಬರ್ ರೀಸನ್ ಅಲ್ಲಿ ನಿಜವಾಗ್ಲೂ ಅಷ್ಟು ರಿಲ್ಯಾಕ್ಸ್ ಅನಿಸ್ತಾ ಇದೆ ಇರೋದನ್ನ ಗಮನಿಸ್ಕೊಳ್ರಿ. ಅಥವಾ ತೀರಾ ಒತ್ತಡ ಇದೆ, ಏನು ಆಗ್ತಿದೆಯೋ ಅದಾಗ್ತಕ್ಕಂಥ ಎಲ್ಲ ಬದಲಾವಣೆಗಳನ್ನ ಗಮನ ತಿಳ್ಕೊಳ್ಳಿ. ಗುಡ್. ಎಡ ಭಾಗ ತಿಳ್ಕೊಂಡು ಹೋಗಿಲ್ಲ, ಒಂದ್ಸಲ ಬಲ ಭಾಗ ಮಾಡಿ ನಿಲ್ಲಿಸ್ಬಿಡಿ. ರಿಲ್ಯಾಕ್ಸ್. ಎಡಕ ನೇರವಾಗಿ ಚಾಚ್ಕೊಂಡ್ಬಿಡಿ. ನಿಧಾನಕ್ಕೆ ನಿಮ್ಮ ತಲೆಯನ್ನ ಸ್ಟೇಜ್ ಕಡೆ ಮಾಡಿ. ನಿಮ್ಮ ತಲೆಗಳನ್ನು ಸ್ಟೇಜ್ ಕಡೆ ತಿರುಗಿಸ್ಬಿಡ್ರಿ. ಗುಡ್. ವೆರಿ ಗುಡ್. ನಿಧಾನಕ್ಕೆ ಬಲಗಾಲ ಮುಚ್ಕೊಳ್ರಿ. ಎಡಗಡೆ ತಲೆ ಕೆಳಗಡೆ ಇಟ್ಕೊಂಡ್ಬಿಡಿ. ನಿಧಾನ ಎಡಗಡೆ ಮಲಗಿಬಿಡಿ. ಸಂಪೂರ್ಣ ಹೊಟ್ಟೆ ಮೇಲೆ ಬಂದ್ಬಿಡಿ. ಹೊಟ್ಟೆ ಮೇಲೆ ಬಂದ್ಬಿಡಿ. ಗುಡ್. ನಾ ಹೇಳಿದಿಲ್ಲ, ಸುಮ್ಮನೆ ಹೀಗೆ ಇಡೋಕ್ಕಿಂತ ಒಂದು ಸ್ವಲ್ಪ ಎದೆ ಗೂಡು ಹಿಗ್ಗಿಸ್ಬೇಕು. ಹೀಗಿರುತ್ತಲ್ಲ, ಹೀಗೆ ಹಿಗ್ಗಿಸ್ಕೊಂಡು ಇಡಬೇಕು. ಹೀಗೆ ಚೆನ್ನಾಗಿ ಹಿಂದ್ಗಡೆ ಹಿಮ್ಮಡಿಗೆ ಅಲ್ಲಿಸ್ಕೊಂಡ್ಬಿಡಿ. ಗೊತ್ತಾಗುತ್ತಲ್ಲ, ಹಿಂದ್ಗಡೆ ಹಿಮ್ಮಡಿಗಳ ಅಲ್ಲಿಸ್ಕೊಂಡ್ಬಿಡಿ. ಕಾಲುಗಳು ಹಿಮ್ಮಡಿ ಒಳಮುಖವಾಗಲಿ, ಕೈ ಇಟ್ಕೊಂಡ್ಬಿಡಿ. ನಿಧಾನಕ್ಕೆ ಕಣ್ಣು ಮುಚ್ಚಿ. ಇಲ್ಲಿ ನಮ್ಮ ಸೂಚನೆ, ನಿಮ್ಮ ಶರೀರ, ನಿಮ್ಮ ಮನಸ್ಸು ಕೆಲಸ ಮಾಡ್ತಿರೋದು, ಖುಷಿಯಾಗಿ ಆನಂದವಾಗಿರ್ತಾ ಇರೋದನ್ನ ಅಷ್ಟು ಬಿಟ್ಟರೆ ನೀನು ತಲೆಯಲ್ಲಿ ಬೇರೆ ವಾಸನೆ ಬರಲೇಬಾರ್ದು, ಸ್ಕಿಪ್ ಆಗಲೇಬಾರ್ದು ಮೈಂಡ್ ಇಲ್ಲಿಂದ. ಇದು ಒತ್ತಡದ ಎಚ್ಚರಿಕೆ ಅಲ್ಲ, ಡಿಮ್ಯಾಂಡಿಂಗ್ ಅಲ್ಲ, ಇದು ಸಹಜ ಇದೆ. ಸೊ ನ್ಯಾಚುರಲಿ ನೀವು ಅಟೆನ್ಷನ್ ಇಡಬೇಕು. ನೀವು ಗಂಭೀರವಾಗಿಟ್ಟರೆ ಅಂದ್ರೆ ತಲೆ ಭಾರ ಆಗಿಬಿಡುತ್ತೆ. ಯಾವುದೂ ಕಾರ್ಯಗಳನ್ನ ತಲೆ ಮೇಲೆ ಭಾರ ಹಾಕೊಂಡು ಮಾಡೋದಕ್ಕಿಂತ ಹೃದಯದಿಂದಷ್ಟು ಭಕ್ತಿಯಿಂದ ನ್ಯಾಚುರಲಿ ಮಾಡಿರೋದ್ರಿಂದ ನ್ಯಾಚುರಲಿ ಸಹಜವಾಗಿ ಬರ್ತಾ ಹೋಗುತ್ತೆ, ಹ್ಯಾಪಿನೆಸ್ ಕೊಡ್ತಾ ಹೋಗುತ್ತೆ. ಟೆನ್ಷನ್ ಒತ್ತಡ ಇರ್ತದ್ರೆ ಗಲಿಬಿಲಿ ಆಗ್ಬಿಟ್ರೆ ಎಡವಟ್ ಆಗ್ಬಿಡುತ್ತೆ. ಎಷ್ಟು ಕಾಮಾಗಿ ಮಾಡ್ತಾ ಹೋಗ್ತೀರಿ, ಅದೆಲ್ಲ ಪ್ರೀತಿ ಮಾಡ್ತಾ ಹೋಗ್ತೀರಿ, ಅಷ್ಟು ಸರಳವಾಗಿ ಅವಕಾಶ ಕೊಡ್ತಾ ಹೋಗುತ್ತೆ, ಪರ್ಫೆಕ್ಟ್ನೆಸ್ ಬರ್ತಾ ಹೋಗುತ್ತೆ. ಗುಡ್. ನಿಧಾನ ಅಂಗೈ ಕೆಳಗಡೆ ಇಟ್ಕೊಳ್ರಿ, ಅಂಗ ಮೇಲೆ ಬಲ ಹಸ್ತ ಇಟ್ಕೊಂಡ್ಬಿಡ್ರಿ. ಹೊಟ್ಟೆ ಭಾಗದ ಗಮನ ತಿಳ್ಕೊಳ್ರಿ. ಅಲ್ಲಿ ಉಸಿರಾಟದ ಗತಿಯನ್ನ ಗಮನಿಸ್ಕೊಳ್ರಿ. ಮತ್ಲಬ್ ಹೊಟ್ಟೆಯ ಏರಿಳಿತವನ್ನ ಗಮನಿಸ್ಕೊಳ್ರಿ. ಹಿಂದ್ಗಡೆ ಪಾದ, ಹಿಮ್ಮಡಿ, ಮೀನಖಂಡ ಭಾಗ, ತೊಡೆಯ ಸ್ನಾಯುಗಳು, ಪೃಷ್ಠಭಾಗ, ಸೊಂಟದ ಭಾಗ ವಿಶ್ರಾಂತಿ. ಹೊಟ್ಟೆ ಭಾಗದಲ್ಲಿ ವಿಶ್ರಾಂತಿ ನಡೀತಿದೆ, ಗಮನಿಸ್ಕೊಳ್ರಿ. ಬೆನ್ನು, ಬಹಳ ಅದ್ಭುತ ವಿಶ್ರಾಂತಿ ಸ್ಥಿತಿಗಳು. ಖಾಲಿ ಹೊಟ್ಟೆ ಮಲ್ಕೋಬೇಕು ಬೆಳಗಿನ ಜಾವ. ಅದು ಮಧ್ಯಾಹ್ನ ಮಲ್ಕೋಬಾರ್ದೇನಿಲ್ಲ, ಮಲ್ಕೋಬೇಕು. ಒಂದು ಊಟ ಮಾಡೋ ಹಗ್ರಕ್ಕೆ ಊಟ ಮಾಡಬೇಕು. ಗಂಟ ಕೂತು ಊಟ ಮಾಡಿ ಮಲ್ಕೊಂಡ್ರೆ ಹೊರ ಬಂದ್ಬಿಡುತ್ತ. ಹಗ್ರಕ್ಕೆ ಊಟ ಮಾಡಿಕೊಂಡು ಆರಾಮ 2 hours ನಂತರ ಮಾಡಿದ್ರೆ ತೊಂದರೆ ಇಲ್ಲ. ನೀವು ಹಂಗ ಊಟ ಮಾಡಿದ ತಕ್ಷಣ ಒಂದಷ್ಟು ನೀವು ಊಟ ಮಾಡಿ ಮಲಗಿದ್ರೇನೆ ಶುರು ಆಗುತ್ತೆ ನೋಡ್ರಿ ಇನ್ಫ್ಲಮೇಟರಿ ಡಿಸೀಸಸ್. ಹೊಟ್ಟೆ ಉರಿತ, ಎದೆ ಉರಿತ, ಶ್ರಮ ಕಲ್ಸರೆಲ್ಲ ಆಗ್ತಾ ಬರುತ್ತೆ. ಪಿತ್ತ ತಲೆಗೆ ಇರುತ್ತೆ. ಆಮೇಲೆ ನಿಧಾನ ಹಿಂಗಡೆ ಎಡತ ಜೋಡಿಸ್ಕೊಂಡ್ಬಿಡಿ. ಎರಡೂ ಅಂಗೈಗಳು ಎದೆ ಪಕ್ಕ ಇಟ್ಕೊಂಡ್ಬಿಡಿ. ನಿಧಾನ ಕಲಿಯಿಂದ ಶಶಂಕಾಸನ ಕಡೆ ಬಂದ್ಬಿಡಿ. ಗುಡ್. ವೆರಿ ಗುಡ್. ನಿಧಾನ ಬಲಗಾಲನ್ನ ಮುಂದೆ ಇಟ್ಕೊಡ್ರಿ. ಎರಡು ಪಾದಗಳ ಮಧ್ಯೆ ಬಲ ಪಾದವನ್ನು ಬಲ ಅಂಗೈ ಎತ್ತಿ ಇಟ್ಕೊಂಡ್ಬಿಡಿ. ಗುಡ್.
ವಾಪಸ್. ಹಾಗೆ ಎಡಗಾಲ ತೆಗೆದುಕೊಂಡ್ಬಿಡ್ರಿ, ಎಡಪಾದವನ್ನ ಎಡ ಅಂಗೈತ ತೆಗೆದುಕೊಂಡ್ಬಿಡ್ರಿ ಒಳಗಡೆ. ಗುಡ್. ಸುಮ್ಮನೆ ಇಟ್ಕೊಳ್ಳೋ ಕೆಲಸ ಅಷ್ಟನ. ವಾಪಸ್ ಮತ್ತೆ ಬಲಗಾಲ ಇಟ್ಕೊಳ್ತಾ. ಗುಡ್. ಉಸಿರು ಬಿಟ್ಟ ವಾಪಸ್. ಮತ್ತೆ ಉಸಿರು ತೆಗೆದುಕೊಳ್ತಾ ಎಡಗಾಲ ಮುಂದೆ. ಉಸಿರು ಬಿಟ್ಟ ವಾಪಸ್. ಗುಡ್. ಬಲಗಾಲ ತೆಗೆದುಕೊಳ್ಳಿ. ಗುಡ್. ಒಂಚೂರು ಸೊಂಟ ಪುಷ್ ಮಾಡಿ. ಗುಡ್ ಗುಡ್, ವೆರಿ ಗುಡ್. ಮೊಳಕಲ್ ಹಾಗೆ ಸ್ಟ್ಯಾಂಡ್ ಆಗಿದೆ, ಮೊಳಕಲ್ ಮೇಲ್ಗಡೆ. ಗುಡ್. ಸೊಂಟ ಮಾತ್ರ ಒಂಚೂರು ಒಳಗಡೆ. ವಾಪಸ್ ಮತ್ತೆ ಉಸಿರು ತೆಗೆದುಕೊಳ್ತಾ. ಗುಡ್. ಸೊಂಟ ಒಂಚೂರು 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 ಒಳಗಡೆ. ಮಿನಿಮಮ್ ಪ್ರೆಸರ್, ನಾಟ್ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಮಾಡೋದು ನಾಳೆ ಕಾಣಿಸ್ಕೊಳ್ಳಲ್ಲ ನೀವು, ಇನ್ನೆರಡು ದಿವಸದಷ್ಟೇ. ಒಂಚೂರು. ಗುಡ್. ವಾಪಸ್ ಮತ್ತೆ ಒಂಚೂರು ಕಾಲು ಬಲಗಾಲ ತೆಗೆದುಕೊಂಡ್ಬಿಡಿ. ಹಾಗೆ ಎಡಗಾಲ ಮುಂದ್ಗಡೆ ತೆಗೆದುಕೊಂಡ್ಬಿಡಿ. ಕುತ್ಕೊಂಡ್ಬಿಡಿ ಆರಾಮಾಗಿ. ಹಾಗೆ ಒಂಚೂರು ಮೈಕಾಲು ನೇರ ಮಾಡ್ತಾ ಎರಡು ಕೈನ ತಲೆ ನೇರ ಕಡೆ. ಉಸಿರು ತೆಗೆದುಕೊಳ್ತಾ ನಮಸ್ಕಾರ ಬಂದ್ರೆ. ರೆಡಿ? 3 ಕೌಂಟ್ಸ್ ಅಲ್ಲಿ 3 ರೌಂಡ್ಸ್ ನಮಸ್ಕಾರ ಮಾಡ್ಬಿಡುವ. ರೆಡಿ ಇದ್ದೀರಿ? ನಮಸ್ಕಾರ ಅಂದ್ರೆ ಒಂದು ಓಂಕಾರ ಹೇಳ್ರಿ ಅಂದ್ರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು. ನಮಸ್ಕಾರ ಮಾತ್ರ. ಎರಡು ಪಾದ ಜೋಡಿಸ್ಕೊಳ್ಳಿ, ಎರಡು ಪಾದ ಜೋಡಿಸ್ಕೊಳ್ಳಿ. ಉಸಿರು ತೆಗೆದುಕೊಂತ ಎರಡು ಕೈ ತಲೆ ನೇರ ಕಡೆ. ಆರಾಮಾಗಿ ತಿಳ್ಕೊಳ್ರಿ, ಆರಾಮಾಗಿ ಆರಾಮಾಗಿ. ಹಾಗೆ ಸಾವಕಾಶ ಉಸಿರು ಬಿಡ್ತಾ ಮುಂದ್ಗಡೆ ನೋಡ್ತಾ ಮೊಳಕಾಲ ಒಂಚೂರು ಬೆಂಡ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಡಿ. ಪಾದ ಹಸ್ತಾಸನ. ವೆರಿ ಗುಡ್. ಹಾಗೆ ಮೊಳಕಾಲ ಮಾಡ್ಕೊಂಡು ಕೂತ್ಕೊಂಡ್ಬಿಡಿ. ಗುಡ್. ಇಲ್ಲಿಂದ ಉಸಿರು ತೆಗೆದುಕೊಂತ ಬಲಗಾಲ ನಿಧಾನವಾಗಿ ಹಿಂದ್ಗಡೆ ಚಾಚ್ರಿ. ಅಶ್ವ ಸಂಚಲನಾಸನ. ವೆರಿ ಗುಡ್. ಮೇಲ್ಗಡೆ ನೋಡ್ರಿ ಒಂಚೂರು ಒಂಚೂರು. ಗುಡ್. ಎಸ್. ಉಸಿರು ತೆಗೆದುಕೊಂಡಿರಿ. ಉಸಿರು ಬಿಡ್ತಾ ವಾಪಸ್ ಎಡಗಾಲ ತೆಗೆದುಕೊಂಡ್ಬಿಡಿ ಹಿಂದ್ಗಡೆ. ಚತುರಂಗ ದಂಡಾಸನ. ಹಿಮ್ಮಡಿಯಿಂದ ತಲೆವರೆಗೂ ಒಂದ ಸೆಳೆರೇಖೆಯಲ್ಲಿ. ಗುಡ್. ಉಸಿರು ಬಿಟ್ಟಿವಿ. ಉಸಿರು ತೆಗೆದುಕೊಂತ ಮೊಳಕಾಲ ಕೆಳಗಡೆ. ಉಸಿರು ಬಿಡ್ತಾ ಶಶಂಕಾಸನ. ವೆರಿ ಗುಡ್. ಸೂಪರ್. ಉಸಿರು ಬಿಟ್ಟಿವಲ್ಲ, ಉಸಿರು ತೆಗೆದುಕೊಂತ ಒಂದು ಸ್ವಲ್ಪ ಸೊಂಟ ನೇರ ಮಾಡ್ಬಿಡಿ. ಉಸಿರು ಬಿಡ್ತಾ ಎದೆ ಭಾಗ ಎರಡು ಅಂಗೈ ಮಧ್ಯೆ ಅಷ್ಟಾಂಗ ನಮಸ್ಕಾರ. ಎಕ್ಸೇಲ್. ಉಸಿರು ಹೊರಗಡೆ. ಹೋಲ್ಡ್ ಬ್ರೇಕ್ ಔಟ್. ಉಸಿರು ಬಿಟ್ಟು ಉಸಿರು ತೆಗೆದುಕೊಂತ ಭುಜಂಗಾಸನ. ವೆರಿ ಗುಡ್. ಒಂಚೂರು ಸೊಂಟ ತಲೆ ಮೇಲ್ಗಡೆ, ಸೊಂಟ ಕೆಳಗಡೆ, ತಲೆ ಎದೆ ಮೇಲ್ಗಡೆ. ಮತ್ತೆ ಸಾವಕಾಶ ಉಸಿರು ಬಿಡ್ತಾ ತಲೆ ಒಳಗಡೆ, ಸೊಂಟ ಭಾಗ ಮೇಲ್ಗಡೆ. ಪರ್ವತಾಸನ. ಪರ್ವತಾಸನ. ಸಮಾಜಲ್ ಪೋಸ್. ಹಿಮ್ಮಡಿಗಳು ನೆಲಕ್ಕಿಸಲು ಪ್ರಯತ್ನ ಮಾಡಿ. ನೋವು ಅನ್ಸಿದ್ರೆ ಬೇಡ. ಮೊಳಕಾಲ ಒಂಚೂರು ಬೆಂಡ್ ಮಾಡಿ, ಅನುಕೂಲ ಆಗಲ್ಲ. ಗುಡ್. ಪರ್ವತಾಸನ. ಉಸಿರು ಬಿಟ್ಟಿದೀವಿ. ಮತ್ತೆ ಉಸಿರು ತೆಗೆದುಕೊಂತ ಮೊಳಕಾಲ ಕೆಳಗಡೆ. ಉಸಿರು ಬಿಡ್ತಾ ಹಿಮ್ಮಡಿ ಮೇಲೆ ಕೂತ್ಕೊಳ್ರಿ. ಶಶಂಕಾಸನ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ವಿಶ್ರಾಂತಿ. ಇದು ಮಾತ್ರ ಎಲ್ಲರೂ ಪಕ್ಕ ಮಾಡ್ತೀವಿ ನೋಡ್ರಿ. ಭಾರಿ ಚಲೋ ಹೊಂಟ ನಿಜ ಅಲ್ವ? ಗುಡ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಂತ ಎಡಗಾಲ ಮುಂದ್ಗಡೆ ತೆಗೆದುಕೊಂಡ್ಬಿಡಿ. ಗುಡ್ ಗುಡ್. ಹಾಗೆ ಸಾವಕಾಶವಾಗಿ ಉಸಿರು ತೆಗೆದುಕೊಂಡಿವಲ್ಲ, ಉಸಿರು ಬಿಡ್ತಾ ಮತ್ತೆ ಬಲಗಾಲ ಮುಂದ್ಗಡೆ ತೆಗೆದುಕೊಂಡ್ಬಿಡಿ. ಒಂಚೂರು ಮೊಳಕಾಲ ಹೀಗೆ ತೆಗೆದುಕೊಂತ ಕೂತ್ಕೋಬೇಕು. ಕೂತ್ಕೊಂಡು ನಿಧಾನ ನೇರ ಕೊಡ್ಬೇಕು. ಉಸಿರು ಬಿಟ್ಟ ಇಲ್ಲಿ ಉಸಿರು ತೆಗೆದುಕೊಂತ ಎರಡು ಕೈತೆಲ್ಲ ನೇರ ಕಡೆ. ನಮಸ್ಕಾರ. ಯಾವಾಗಿಂದ ಸೂರ್ಯ ನಮಸ್ಕಾರ ಮಾಡಿ ಶುರು ಮಾಡಿವಲ್ಲ ಅವಾಗಿಂದ ಬಹಳ ಇಂಪ್ರೂವ್ಮೆಂಟ್ ಆಗತ್ತೆ. ಗುಡ್. ಒಂದಷ್ಟು ಶರೀರ ವಾಲ್ಸಿದೆ, ಫ್ಲೆಕ್ಸಿಬಿಲಿಟಿ ಬಂದ್ಬಿಟ್ಟದ. ಇವಾಗ ಜನ ಶುರು ಆಗತ್ತೆ. ಯಾವುದೇ ಕಾರಣ ನಿಲ್ಸಂಗಿಲ್ಲ. ನಿಲ್ಲಿಸಿದ್ರಿ ಅಂದ್ರೆ ಮತ್ತೆ 0 ಡಿಗ್ರಿ ಬರುತ್ತೆ ನೋಡ್ರಿ. 0 ಡಿಗ್ರಿ. ಬಾಡಿ ಮಸಲ್ಸು, ಬೋನ್ಸು, ನರ್ಸ್ಗಳೆಲ್ಲ ಆ ಸ್ಟ್ರೆಚಬಿಲಿಟಿ, ಆ ಫ್ಲೆಕ್ಸಿಬಿಲಿಟಿ ಕಳ್ಕೊಂಡ್ಬಿಡುತ್ತೆ ಸಹಜವಾಗಿ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣ ನಿಲ್ಲಿಸಂಗಿಲ್ಲ. ರೆಡಿ? ಮತ್ತೆ ನಮಸ್ಕಾರ ಅಂದ್ರೆ ಒಂದು ಉಸಿರು ತೆಗೆದುಕೊಳ್ತಾ ಊರ್ಧ್ವ ಹಸ್ತೋತ್ತಾನಾಸನ. ಉಸಿರು ಬಿಡ್ತಾ ನಿಧಾನವಾಗಿ ಮುಂದ್ಗಡೆ ನೋಡ್ತಾ ಕೆಳಗಡೆ. ಮೊಳಕಾಲ ಒಂಚೂರು ಬೆಂಡಿರ್ಲಿ. ಪಾದ ಹಸ್ತಾಸನ. ಉಸಿರು ಬಿಟ್ಟಿದ್ದೀವಿ. ವೆರಿ ಗುಡ್.
ಹಾಗೆ ಎಡಗಾಲ ಹಿಂದೆ ಚಾಚ್ಕೊಳ್ರಿ, ಉಸಿರು ತೆಗೆದುಕೊಳ್ತಾ. ವೆರಿ ಗುಡ್. ಕೆಳಗಡೆ ಕುಳಿತಾ ಹೋದಂಗೆ ಕಾಲು ಚಾಚ್ಕೊಂತ ಹೋಗ್ಬೇಕು. ವೆರಿ ಗುಡ್. ಕೆಳಗಡೆ ಮತ್ತೆ ಸಾವಕಾಶ ಉಸಿರು ಬಿಡ್ತಾ ಬಲಗಾಲ ಹಿಂದ್ಗಡೆ ಚದುರಂಗ ದಂಡಾಸನ. ವೆರಿ ಗುಡ್, ವೆರಿ ಗುಡ್. ಸೊಂಟ ಮೇಲ್ಗಡೆ ಇರಲಿ. ಮತ್ತೆ ನಿಧಾನವಾಗಿ ಉಸಿರು ಬಿಡ್ತಾ ಬಳಿಕಲ್ ಕೆಳಗಡೆ ನಿಧಾನವಾಗಿ ಕೂತ್ಕೊಂಡ್ಬಿಡಿ. ಶಶಂಕಾಸನ. ವೆರಿ ಗುಡ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಳ್ರಿ. ಸೊಂಟ ನೇರ ಉಸಿರು ಬಿಡ್ತಾ ಎದೆ ಭಾಗ ಕೆಳಗಡೆ ಅಷ್ಟಾಂಗ ನಮಸ್ಕಾರ. ವೆರಿ ಗುಡ್. ಈಗ ನಿಧಾನ ಉಸಿರು ತೆಗೆದುಕೊಂತ ತಲೆ ಮೇಲೆ ಎದೆ ಮೇಲೆ ಭುಜಂಗಾಸನ. ವೆರಿ ಗುಡ್. ಮತ್ತೆ ಸಾವಕಾಶವಾಗಿ ಉಸಿರು ಬಿಡ್ತಾ ತಲೆ ಒಳಗಡೆ ಸೊಂಟದ ಭಾಗ ಮೇಲೆ ಪರ್ವತಾಸನ. ಉಸಿರು ಬಿಟ್ಟಿದ್ವಿ. ಮತ್ತೆ ನಿಧಾನ ಉಸಿರು ತೆಗೆದುಕೊಂತ ಬಳಿಕ ಕೆಳಗಡೆ ಉಸಿರು ಬಿಡ್ತಾ ನಿಧಾನವಾಗಿ ಕಂಟು ಶಶಂಕಾಸನ. ರಿಲ್ಯಾಕ್ಸ್. ವೆರಿ ಗುಡ್. ಮತ್ತೆ ಇಲ್ಲಿಂದ ನಿಧಾನ ಉಸಿರು ತೆಗೆದುಕೊಂತ ಸೊಂಟ ನೇರ ಎಡಗಾಲ ಮುಂದ್ಗಡೆ. ವೆರಿ ಗುಡ್. ಮತ್ತೆ ಸಾವಕಾಶವಾಗಿ ಉಸಿರು ತೆಗೆದುಕೊಳ್ತಾ ಉಸಿರು ತೆಗೆದುಕೊಂಡಿದ್ವಿ. ಉಸಿರು ಬಿಡ್ತಾ ಬಲಗಾಲ ಮುಂದ್ಗಡೆ ಹೆಚ್ಚು ಮೊಳಕಲ್ ಬೆಂಡ್ ಮಾಡಿ ಪಾದ ಹಸ್ತಾಸನ. ಇಲ್ಲಿಂದ ಉಸಿರು ತೆಗೆದುಕೊಂತ ನೇರದ ಕಡೆ ನಮಸ್ಕಾರ. ಲಾಸ್ಟ್ ರೌಂಡ್. ಇಟ್ಸ್ ಲಾಸ್ಟ್ ರೌಂಡ್. ಒಂದು ಊರ್ಧ್ವಸ್ವತಾನಾಸನ, ಚಿನಲೇಷನ್. ತನ್ನ ಎಕ್ಸೇಲ್ ಬೆಂಡ್ ಫಾರ್ವರ್ಡ್, ಸ್ಲೋಲಿ ಬೆಂಡ್ ಫಾರ್ವರ್ಡ್. ಪಾದ ಹಸ್ತಾಸನ. ಗುಡ್. ಕೆಳಗಡೆ ಕೂತ್ಕೊಂಡ್ಬಿಡಿ. ಮತ್ತೆ ಉಸಿರು ತೆಗೆದುಕೊಂತ ಬಲಗಾಲ ಹಿಂದ್ಗಡೆ ವಿತ್ ಚಿನಲೇಷನ್. ಟೇಕ್ ಯುವರ್ ರೈಟ್ ಲೆಗ್ ಬ್ಯಾಕ್. ಅಶ್ವಸಂಚಲನಾಸನ. ವೆರಿ ಗುಡ್. Then slowly take your left leg back. ಚದುರಂಗ ದಂಡಾಸನ. ಎಕ್ಸೇಲ್. ಗುಡ್. ಉಸಿರು ಹೊರಗಡೆ. ಮತ್ತೆ ಉಸಿರು ತೆಗೆದುಕೊಳ್ತಾ ಮೊಳಕಲ್ ಕೆಳಗಡೆ ಉಸಿರು ಬಿಡ್ತಾ ಶಶಂಕಾಸನ. ವೆರಿ ಗುಡ್. ಎಕ್ಸೇಲ್. ಕಮ್ ಟು ಶಶಂಕಾಸನ. ಉಸಿರು ತೆಗೆದುಕೊಳ್ತಾ ಮತ್ತೆ ನಿಧಾನ ಸೊಂಟ ನೇರ ಉಸಿರು ಬಿಡ್ತಾ ಎದೆ ಭಾಗ ಕೆಳಗಡೆ ಅಷ್ಟಾಂಗ ನಮಸ್ಕಾರ. ವೆರಿ ಗುಡ್. ಹೋಲ್ಡ್ ದ ಬ್ರೀತ್ ಔಟ್. ಇಲ್ಲಿಂದ ನಿಧಾನ ಉಸಿರು ತೆಗೆದುಕೊಂತ ತಲೆ ಮೇಲೆ ಎದೆ ಮೇಲೆ ಭುಜಂಗಾಸನ. ಸಾವಕಾಶ ಉಸಿರು ಬಿಡ್ತಾ ತಲೆ ಒಳಗಡೆ ಸೊಂಟದ ಭಾಗ ಒಳಗಡೆ. ಗುಡ್. ಪರ್ವತಾಸನ. ಮತ್ತೆ ನಿಧಾನ ಉಸಿರು ತೆಗೆದುಕೊಂತ ಮೊಳಕಲ್ ಕೆಳಗಡೆ ಉಸಿರು ಬಿಡ್ತಾ ಶಶಂಕಾಸನ. ವೆರಿ ಗುಡ್. ನಿಧಾನ ಉಸಿರು ತೆಗೆದುಕೊಂತ ಎಡಗಾಲ ಮುಂದ್ಗಡೆ ತೆಗೆದುಕೊಂಡ್ಬಿಡಿ. ಉಸಿರು ತೆಗೆದುಕೊಳ್ತಾ ಗುಡ್. ಉಸಿರು ಬಿಡ್ತಾ ಬಲಗಾಲ ಮುಂದ್ಗಡೆ ಕೂತ್ಕೊಂಡ್ಬಿಡಿ. ಎರಡು ಪಾದಗಳಲ್ಲಿ ನಿಧಾನವಾಗಿ ಮೊಳಕಲ್ ನೇರ ಉಸಿರು ತೆಗೆದುಕೊಂತ ಎಡಕ್ಕೆ ನೇರದ ಕಡೆ ನಮಸ್ಕಾರ. ರಿಲ್ಯಾಕ್ಸ್. ಎರಡು ಕೈ ಬೀಸ್ಕೊಳ್ರಿ. ಕೈ ಸೆಡ್ಲಾಗಿ ಇಟ್ಕೊಂಡ್ಬಿಡಿ. ಒಂದು ಸ್ವಲ್ಪ ನಿಮ್ಮ ಉಸಿರಾಟದ ಗತಿಯನ್ನು ಗಮನಿಸ್ಕೊಳ್ಳಿ. ಯಾವ ಗತಿಯಿದೆ ಅನ್ನೋದನ್ನ. ಆ್ಯಂಡ್ ಇವಾಗ ಇಡೀ ಶರೀರವನ್ನು ಒಂದ್ಸಲ ಸ್ಕ್ಯಾನ್ ಮಾಡ್ಕೊಂಡ್ಬಿಡಿ. ಮೆಂಟಲ್ ಸ್ಕ್ಯಾನ್ ಮಾಡ್ಕೊಂಡ್ಬಿಡಿ. ಕಳಿಸ್ರಿ ಅವೇರ್ ಎಲ್ಲ ಕಡೆ. ಹೌ ಇಸ್ ರೆಸ್ಪಾನ್ಸ್ ಆಫ್ಟರ್ ಪ್ರಾಕ್ಟಿಸಿಂಗ್ ಆಫ್ ಸೂರ್ಯ ನಮಸ್ಕಾರ. ಹೇಗೆ ರಿಫ್ಲೆಕ್ಷನ್, ಹೇಗೆ ಪ್ರತಿಕ್ರಿಯೆ ಇದೆ, ಹೇಗೆ ಅನಿಸ್ತಾ ಇದೆ, ಉಸಿರಾಟದ ಗತಿ ಯಾವ ಪ್ರಮಾಣದಲ್ಲಿದೆ, ಶರೀರ ಬಿಸಿ ಆಗಿದೆನೋ ಇಲ್ವೋ, ಜೊತೆಗೆ ನನಗೆ ಹೇಗೆ ಅನಿಸ್ತಾ ಇದೆ. ಫೀಲ್ ಹ್ಯಾಪಿ. ಗುಡ್. ಶರೀರ ಹಗುರಾಗ್ತಾ ಬರುತ್ತೆ. ಯಾಕಂದ್ರೆ ಅಷ್ಟು ಬ್ರೀತ್ ಮಾಡ್ತಾ ಇರ್ತೀವಿ. ಒಳಗಡೆ ಟಾಕ್ಸಿನ್ಸ್ ಇಲ್ಲ. ಮಸಲ್ಸ್ಗಳಲ್ಲಿ, ಬೋನ್ಸ್ಗಳಲ್ಲಿ, ಬ್ಲಡ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಹೊರಗಡೆ ಹಾಕ್ಬಿಡ್ತಾರೆ, ಕ್ಯಾರಿ ಮಾಡಿಬಿಡ್ತಾರೆ. ಮಸಲ್ಸಲ್ಲಿ ಸ್ಟ್ರೆಂಥ್ ಬರ್ತಾ ಹೋಗುತ್ತೆ. ನರಗಳಲ್ಲಿ ಫ್ಲೆಕ್ಸಿಬಿಲಿಟಿ ಬರ್ತಾ ಹೋಗುತ್ತೆ. ಬೋನ್ಸ್ಗಳಲ್ಲಿ ಸ್ಮೂತ್ನೆಸ್ ಬರ್ತಾ ಹೋಗುತ್ತೆ. ರಕ್ತದಲ್ಲಿ ಕ್ವಾಲಿಟಿ ಬರ್ತಾ ಹೋಗುತ್ತೆ. ಸ್ಟ್ರೆಂತ್ ಬರ್ತಾ ಹೋಗುತ್ತೆ. ಆ ಸ್ಪಿರಿಟು, ಉತ್ಸಾಹ ನಾಡಿನಲ್ಲೂ ಕೂಡ ಪ್ರವೇಶಿಸ್ಕೊಳ್ತಾ ಹೋಗೋದಿಲ್ಲ. ಇದರ ಪ್ರಭಾವದ ಫಲವಾಗಿ ಮನಸ್ಸು ಖುಷಿಯಾಗಿರ್ತಾ ಹೋಗುತ್ತೆ. ಏಕಾಂತವಾಗಿ ಆನಂದವಾಗಿ ವಿಹರಿಸ್ತಾ ಇರುತ್ತೆ. ಭಾವಗಳು ತಿಳ್ಕೊಳ್ತಾ ಹೋಗುತ್ತೆ. ಏನೇ ಡಿಫಿಕಲ್ಟೀಸು, ಏನೇ ಗದ್ದಲಗಳು, ಏನೇ ರಾಗ ದ್ವೇಷಗಳು ಕೂಡ ಲೆಕ್ಕ ಬರಲ್ಲ. ಇದೆ ಜಸ್ಟ್ ಎಂಜಾಯ್ಮೆಂಟ್, ಜಸ್ಟ್ ಹ್ಯಾಪಿನೆಸ್. ಇಟ್ಸ್ ಕಾಲ್ಡ್ ಪೀಸ್ಫುಲ್ ಸ್ಟೇಟ್ ಆಫ್ ಮೈಂಡ್ ಅಂತ. ಆನಂದದ ಸ್ಥಿತಿ ಇದು. ಒಂದು ಗೊತ್ತು ಮಾಡ್ಕೋಬೇಕು, ಮ್ಯಾಟರ್ಸ್ಗಳಲ್ಲಿ, ವಸ್ತುಗಳಲ್ಲಿ ಸುಖ ಇಲ್ಲ ಅನ್ನೋದು. ಜಸ್ಟ್ ಟೆಂಪ್ರರಿ, ನಾಟ್ ದಿ ಎಟರ್ನಲ್ ಬ್ಲಿಸ್ಫುಲ್. ಶಾಶ್ವತ ಸುಖ ಕೊಡೋದಿಲ್ಲ. ಅದು ಕ್ಷಣಿಕ, ಒಂದಷ್ಟು ಸಮಯ ಕೊಡುತ್ತದೆ, ಒಂದಷ್ಟು ದಿವಸ ಕೊಡುತ್ತದೆ. ಮತ್ತೆ ನಿರಾಸೆ, ನಿರುತ್ಸಾಹ.
ಮತ್ತೆ ದ್ವೇಷ, ಬಟ್ ನನ್ನ ಒಳಗಡೆ ಇದೆ ಕೊಳ್ಳದೆ ಕೊಡದೆ ಸಂತೋಷ. ದಟ್ ಇಸ್ ದ ಎಟರ್ನಲ್ ಬ್ಲಿಸ್. ನನ್ನಿಂದ ನನ್ನ ಒಳಗಡೆ ನಾನೇ ಕಂಡುಕೊಳ್ಳುವಂಥದ್ದು, ನಾನೇ ಅದೇ ಆಗುವಂಥದ್ದು. ನಿಧಾನವಾಗಿ ಕಣ್ಬಿಡಿ. ಓಪನ್ ಯುವರ್ ಐಸ್ ಪ್ಲೀಸ್. ಕೂತ್ಕೊಂಡ್ಬಿಡಿ ಆರಾಮಾಗಿ. ಸುಖಾಸನ ಕೂತ್ಕೊಂಡ್ಬಿಡಿ. ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತೇನೆ ನಾನು. ಕಪಾಲಭಾತಿ ಕ್ರಿಯೆ ಇದೆಯಲ್ಲ, ಡೈಲಿ ಮಾಡ್ತಾ ಇರಿ. ತುಂಬ ಅತ್ಯಂತ ಪರಿಣಾಮಕಾರಿ. ಡಯಾಬಿಟಿಸ್ಗೋಸ್ಕರ ಮತ್ತು ನಿಮ್ಮ ಡೈಜೆಸ್ಟಿಫೈರ್ ಚೆನ್ನಾಗಿ ಮಾಡ್ತಾ ಹೋಗುತ್ತೆ, ಡೈಜೆಷನ್ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ, ಗ್ಯಾಸು, ಎಸಿಡಿಟಿ, ಪ್ಯಾನ್ಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡಿದ್ರು ಆಗ್ತಾ ಹೋಗುತ್ತೆ. ನಿಮ್ಮ ಕರುಳುಗಳಿಗೆ ಟೆರೆಸ್ಟ್ರಿಯಲ್ ಮೂವ್ಮೆಂಟ್ ಒಂದು ಸ್ವಲ್ಪ ಅದಕ್ಕೆ ಲೂಬ್ರಿಕೇಟ್ ಒಳ್ಳೆ ಮಸಾಜ್ ಮಾಡಿದಂಗೆ ಆಗುತ್ತೆ ಒಳಗಡೆ. ಮತ್ತು ಮಸಲ್ಸ್ ಹೊಟ್ಟೆ ಅಬ್ಡಮಿನಲ್ ಮಸಲ್ಸ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಈ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಶರೀರ ತುಂಬೆಲ್ಲೂ ಕೂಡ ಎಲೆಕ್ಟ್ರಿಕ್ ಸಿಗ್ನಲ್ಸ್ಗಳು ಪ್ರಾಣದ ಪ್ರವಾಹಕ್ಕೆ ಚೆನ್ನಾಗಿ ಹರಿತಾ ಹೋಗ್ತದೆ. ಬ್ಲಾಕೇಜಸ್ನ ರಿಮೂವ್ ಮಾಡ್ತಾ ಹೋಗುತ್ತೆ. ಮತ್ತು ಒಳಗಡೆ ಇರತಕ್ಕಂಥ ಒಂದಷ್ಟು ಶಕ್ತಿ ಪ್ರಾಣದ ಪ್ರವಾಹಕ್ಕೆ ಕೆಳಮುಖ ಹರಿಯೋದನ್ನ ಮೇಲ್ಗಡೆ ಎಬ್ಬಿಸಿ ಕಳಿಸ್ತಾ ಇದೆ. ಮೇಲ್ಗಡೆ ಸಿಗ್ನಲ್ಸ್ ಬ್ರೈನ್ ಕಡೆ ಕಳಿಸ್ತಾ ಹೋಗುತ್ತೆ. ಸೊ ಮೆಂಟಲಿ ಸ್ಟ್ರೆಸ್ಸು, ಒತ್ತಡ ಇರುತ್ತಲ್ಲ, ತುಂಬ ಹೆವಿ ಮೈಂಡ್ಗಳು ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ ತುಂಬ ಡಿಮಾಂಡ್ ಸಿಚುವೇಶನ್ ಒಳಗಾಗಿ ಅವ್ರ ನಿಯಂತ್ರಣ ಕಳ್ಕೊಂಡ್ಬಿಡಲ್ಲ. ತುಂಬ ಹೆವಿಯಾಗಿ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಎಡವಟ್ ಆಗ್ಬಿಡುತ್ತೆ. ಅದು ತಲೆ ತುಂಬ ಸಫರ್ ಆಗ್ಬಿಡುತ್ತೆ. ಸೊ ಅಂಥದ್ದೆಲ್ಲ ರಿಲ್ಯಾಕ್ಸೇಷನ್ಗೋಸ್ಕರ ಸ್ಟ್ರೆಸ್ ರಿಲೀಫ್ ಮ್ಯಾನೇಜ್ಮೆಂಟ್ ಇದು ಒಳ್ಳೆ ಪ್ರಾಕ್ಟೀಸಸ್ ಇದು. ಅಷ್ಟೇ ಇಲ್ಲ, ಮೂಗಿನ ಹೊಳೆಗಳಿರ್ತಕ್ಕಂಥ ಬ್ಲಾಕೇಜಸ್ ರಿಮೂವ್ ಮಾಡ್ತಾ ಹೋಗುತ್ತೆ. ಡ್ರೈ ಕಫ್ ಅಂತ ಹೇಳ್ತೀವಲ್ಲ ನಾವು, ಅಥವಾ ಯಾವಾಗ ಮೂಗು ಕಟ್ಕೊಳ್ಳೋದು, ರೈನೆಟಿಕ್ಸ್ ಅಲರ್ಜಿ ಅಂತ ಹೇಳ್ತೀವಿ. ಸ್ವಲ್ಪ ಸ್ಮೆಲ್ ಬಂದರೆ ಸಾಕು ಒಂಚೂರು ಸ್ನೀಸಿಂಗ್ ಶುರು ಆಗುತ್ತೆ. ಸೊ ಅದೆಲ್ಲವನ್ನು ರಿಮೂವ್ ಮಾಡಲಿಕ್ಕೆ ಅಷ್ಟು ಪ್ರಾಕ್ಟೀಸಸ್. ಅಷ್ಟೇ ಇಲ್ಲ, ಒಂದು ಕ್ಷಣಕ್ಕೆ ಮೈಂಡ್ ನ್ಯೂಟ್ರಲ್ ಫೇಸ್ ನಿಲ್ಲಿಸ್ಬಿಡುತ್ತೆ. ದರ್ ಇಸ್ ನೋ ಇನ್ಹಲೇಷನ್, ದರ್ ಇಸ್ ನೋ ಎಕ್ಸಲೇಷನ್. ತಗೊಳ್ಳೋದಿಲ್ಲ, ಬಿಡೋದೇ ಇಲ್ಲ. ಯಾವುದು ಏನು ಇಲ್ಲದಂತಹ ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಸಣ್ಣ ಬಿಂದುವಿನಲ್ಲಿ ಮನಸ್ಸನ್ನು ನಿಲ್ಲಿಸ್ಬಿಡುತ್ತಾರೆ. ಹೊಯ್ದಾಟ ಇಲ್ಲದಂತಹ ರೀತಿ ಅದನ್ನು ಸುಮ್ಮನೆ ಮಾಡ್ತಾ ಹೋಗ್ಬೇಕು. ನೀವು ತಿಳ್ಕೊಳ್ತಾ ಹೋಗ್ಬೇಕು. ಒಂದೊಂದು ಕದ ತಿಳ್ಕೊಳ್ತಾ ಹೋಗುತ್ತೆ. ಆರೋಗ್ಯವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕ ಆತ್ಮ ವಿಕಾಸಗಳ ದಾರಿ ತಿಳ್ಕೊಳ್ತಾ ಹೋಗುತ್ತೆ. ಬಹಳ ಅದ್ಭುತ ಆನಂದ ಪಡ್ತಾ ಹೋಗುತ್ತೆ. ಸುಮ್ಮನೆ ಕಿಮಾನ್ ಪ್ರಾಕ್ಟೀಸಸ್ ಮಾಡ್ತಾ ಹೋಗೋದು ಡೈಲಿನ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ವ್ಯವಸ್ಥಿತವಾಗಿ ಮಾಡ್ತಾ ಹೋಗ್ಬೇಕು. ರೆಡಿ? ಒಂದು 30 ಕೌಂಟ್ಸ್ ಹೋಗ್ಬಿಡ್ಬೇಡ. ಜಸ್ಟ್ 30 ಕೌಂಟ್ಸ್. ಬಲಗೈ ಚಿನ್ಮುದ್ರೆ ನಾನು ಹೇಳಿದ್ದೀನಿ, ಎರಡು ಹೇಗೆ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಅದೊಂದು ಸ್ವಲ್ಪ ಗಮನ ಇಟ್ಕೊಂಡು ಮಾಡ್ತಾ ಬನ್ನಿ. ಎಡಗೈನ ಹೊಟ್ಟೆ ಮೇಲೆ ಇಟ್ಕೊಂಡು ಬಲಗೈ ಚಿನ್ಮುದ್ರೆ. ನಿಧಾನಕ್ಕೆ ನಿಲ್ಲಿಸ್ಬೇಡಿ. ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದೆ, ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೀಟಾಗಿ ಬರೀರಿ. ಅಥವಾ ನೀವು ಮೊಬೈಲಲ್ಲಿ ಫೋಟೋ ಇಳಿಸ್ಕೊಡ್ರಿ, ಅಲ್ಲಿ ನಂಬರ್ ಇದೆ, ಅದು ಸಂಬಂಧಪಟ್ಟಂತೆ ಕೇಳ್ಕೊಬೋದು ಯಾವಾಗಲೇ. ಫ್ಯಾಮಿಲಿ ಡಾಕ್ಟರ್ ಇಟ್ಕೊಳ್ಳೋದಲ್ಲ, ನಿಮ್ಮ ಶರೀರವೇ ಒಂದು ಫ್ಯಾಮಿಲಿ ಇದೆ. ಡಾಕ್ಟರ್ ನಿಮ್ಮ ಅರಿವು ಆಗ್ಬೇಕಲ್ಲಿ, ಪ್ರಜ್ಞವಾಗಿ ನಿಂತ್ಕೊಂಡ್ಬಿಡ್ಬೇಕಲ್ಲಿ. ನಿಧಾನವಾಗಿ ಕಂಡುಬಿಡಿ. ಇನ್ನು ನಾಡಿ ಶುದ್ಧಿ ಪ್ರಾಣಾಯಾಮ ಜಸ್ಟ್ 3 ರೌಂಡ್ಸ್. ನಿಮ್ಗೆ ಗೊತ್ತಿರಲಿ ಅಂತ ಗಮನಕ್ಕೆ. ಎಡಗೈಲಿ ಚಿನ್ನಿದ್ರೆ ಬಲಗೈಲಿ ನಾಸಿಕಾಗ್ರ ಹೇಳಿ. ಬಲ ಹೆಬ್ಬೆಟ್ಟಿನಿಂದ ಬಲ ಹೊಳ್ಳೆಯನ್ನು ಬಂದ್ ಮಾಡ್ಕೊಳ್ಳಿ. ನಿಧಾನವಾಗಿ ಎಡ ಹೊಳ್ಳೆಯನ್ನು ಮೊದಲಿಗೆ ಎಕ್ಸೈಲ್ ಖಾಲಿ ಮಾಡಬೇಡಿ. ಮತ್ತೆ ಸಾವಕಾಶ ಶುದ್ಧಿ ಇಟ್ಕೊಂತ ಸಂಪೂರ್ಣವಾಗಿ ತೆಗೆದುಕೊಂಡ್ವಾ. ಕಂಪ್ಲೀಟ್ ತೆಗೆದುಕೊಂಡ್ವಿ ಅಂದರೆ ಎಡ ಹೊಳ್ಳೆಯನ್ನು ಬಂದ್ ಮಾಡ್ಕೊಳ್ಳಿ. ಸಾವಕಾಶವಾಗಿ ಬಲ ಹೊಳ್ಳೆಯನ್ನು ಹೊರಗಿದೆ. ಮತ್ತೆ ಬಿಟ್ಟ ಬಲ ಹೊಳ್ಳೆಯನ್ನು ನಿಧಾನವಾಗಿ ವಿಷಯ ತೆಗೆದುಕೊಂತಾನೆ ಪೂರ್ಣ ತೆಗೆದುಕೊಂಡ್ವಾ. ಬಲ ಹೊಳ್ಳೆಯನ್ನು ಬಂದ್
ಮಾಡ್ಕೊಂಡು ಮತ್ತೆ ಸಾವಕಾಶವಾಗಿ ಎಡಬಲಕ್ಕೆ ಉಸಿರು ಹೊರಗಡೆ. ಒಂದು ಗಮನಕ್ಕಿರಲಿ, ಯಾವ ಗತಿಯಲ್ಲಿ ಉಸಿರನ್ನ ತೆಗೆದುಕೊಳ್ತೀವಿ ಅದೇ ಗತಿಯಲ್ಲಿ ಉಸಿರು ಇನ್ನೊಂದು ಹೊಳೆಯನ್ನ ಬಿಡುವಂಥದ್ದಾಗಬೇಕು. ಮತ್ತೆ ಪ್ರಾರಂಭದಿಂದ ಕೊನೆವರೆಗೂ, ಬಿಗಿನಿಂಗ್ ಆಫ್ ದಿ ಇನ್ಹಲೇಷನ್ ಟು ಎಂಡ್ ಆಫ್ ದಿ ಎಕ್ಸಲೇಷನ್, ಸಂಪೂರ್ಣ ಹೊರಗೆ ಹೋಗುವವರೆಗೂ ಆ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಬೇಕು. ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ನಿಮ್ಮ ಗಮನ ಸ್ಟಿಪ್ ಆಗಬಾರ್ದು, ಮೇಲೆ ಅಷ್ಟು ಗಮನ ಕೊಡಬೇಕು. ಒತ್ತಡ ಕೊಡಬಾರ್ದು, ಸಹಜವಾಗಿ ಸ್ಮೈಲಿಂಗ್ ಫೇಸ್ ಅಲ್ಲಿ ಗಮನ ಕೊಟ್ಟು ಗಮನಿಸ್ತಾ ಬರಬೇಕು. ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಬರಬೇಕು. ಅದಾಗ್ತಕ್ಕಂಥ ಬದಲಾವಣೆಗಳು ನೀವೆಷ್ಟು ಅದ್ರ ಜೊತೆ ಇರ್ತೀರಿ ಅಷ್ಟು ನಿಮ್ಮ ಡೀಪ್ ಒಳಗಡೆ ಕರ್ಕೊಂಡು ಹೋಗುತ್ತೆ. ಸೈಲೆಂಟ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಅದ್ಭುತ ಪ್ರಾಕ್ಟೀಸಸ್ ಇದು. BP ಇದ್ದವರಿಗಂತೂ ಹೇಳಿ ಮಾಡಿಸಿದಂಥ ಅಭ್ಯಾಸ ಇದು. ದಿನನಿತ್ಯವೂ ಕೂಡ ಎಷ್ಟು ಆನಂದ ಕೊಡುತ್ತೋ ಅಷ್ಟು ನಿಧಾನಕ್ಕೆ ಮಾಡ್ತಾ ಹೋಗ್ಬೇಕು. 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ ನಿಮ್ಗೆ ಗೊತ್ತೊಳ್ಳೆ ಕೆಪಾಬಿಲಿಟಿ ಬರ್ತಾ ಹೋಗುತ್ತೆ, ನಿಯಂತ್ರಣ ಬರ್ತಾ ಹೋಗುತ್ತೆ. ನಾನು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಾ, ನನ್ನ ಶ್ವಾಸಕೋಶದಲ್ಲಿ ಚೆನ್ನಾಗಿ ನಿಯಂತ್ರಣ ಇರಬೇಕು. ಯಾರು ಚೆನ್ನಾಗಿ ಡೀಪ್ ಬ್ರೀತ್ ಮಾಡ್ತಿರ್ತಾರಲ್ಲ ಅವ್ರ ಮೈಂಡ್ ಯಾವಾಗಲೂ ಕಾಮ್ ಆಗಿರುತ್ತೆ. ಹೇಳೋದನ್ನ ಕರೆಕ್ಟಾಗಿ ಕೇಳ್ತಾರೆ, ಕೇಳಿದನ್ನ ಕರೆಕ್ಟಾಗಿ ಗ್ರಹಿಸಿ ಬಿಡ್ತಾರೆ, ಇಟ್ಕೊಂಡಿರ್ತಾರೆ. ಅದ್ರ ಹಾಗೆಯೇ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾರೆ. ಮತ್ತು ಅವ್ರ ಶರೀರ ಯಾವುದೇ ಒತ್ತಡಕ್ಕಾಗಲಿ, ಭಯಕ್ಕಾಗಲಿ, ಗಡಿಬಿಡಿಗಾಗಿ ಒಳಗಾಗೋದಿಲ್ಲ, ಸಮಸ್ಯೆಗಳಿಗೆ ಒಳಗಾಗೋದಿಲ್ಲ. ಅಷ್ಟು ತನ್ನ ಇಟ್ಟ ಹೆಜ್ಜೆಯಲ್ಲಿ ಸ್ಪಷ್ಟವಾಗಿರ್ತಾರೆ. ತಪ್ಪುಗಳನ್ನ ತನ್ನ ರೆಕಗ್ನೈಸ್ ಮಾಡ್ಕೊಳ್ತಾ ಹೋಗ್ತಾರೆ, ತಿದ್ಕೊಂತ ಹೋಗ್ತಾರೆ, ಕರೆಕ್ಷನ್ ಮಾಡ್ಕೊಂಡು ಹೆಜ್ಜೆ ಇಡ್ತಾ ಹೋಗ್ತಾರೆ. ದಿನಕ್ಕೂ ವಿಸ್ತಾರದ ಹೊಸ ಬದುಕಿಗೆ ಅವಕಾಶ ಕೊಡ್ತಾ ಹೋಗ್ತಾರೆ. ಬರೀ ಫಿಸಿಕಲ್ ಬಾಡಿ ನಿಂತ್ಕೊಂಡ್ಬಿಡೋದಿಲ್ಲ ಅವರು. ಸ್ಥೂಲ ಶರೀರ ದಾಟಿ ಸೂಕ್ಷ್ಮದ ಮನಸ್ಸಿನಲ್ಲಿ ಸಮಯದಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಭಾವದ ಸಮಯದಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಆತ್ಮದ ನೆಲೆಯಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಟ್ರೂ ಆಫ್ ಅವರ್ ಎಕ್ಸಿಸ್ಟೆನ್ಸ್, ನಮ್ಮ ಸತ್ಯದ ಅರಿವು ಗೊತ್ತಾಗ್ಬಿಡುತ್ತೆ. ನಿಧಾನಕ್ಕೆ ನಿಲ್ಲಿಸ್ಬಿಡಿ. ಎಡಹೊಳೆಯಲ್ಲಿ ಉಸಿರು ಬಿಡೋದ್ರ ಮುಖಾಂತರ ಪ್ರಾರಂಭ ಎಡಹೊಳೆಯಲ್ಲಿ ಶುರು ಮಾಡಿದ್ವಿ. ಸೊ ವಾಪಸ್ ಮತ್ತೆ ಎಡಹೊಳೆಯಲ್ಲಿ ಅಭ್ಯಾಸ ನಿಲ್ಲಿಸ್ಬಿಡಿ. ಏನ್ ಮಾಡ್ತೀವಿ ಆ ಸ್ಥಳದಲ್ಲಿ ಪ್ರೆಸೆನ್ಸ್ 100% ನಮ್ಮ ಪ್ರಯತ್ನ ಇರಬೇಕು. ಕಾಮ್ ಆಗಿರ್ಬೇಕು, ಒತ್ತಡದಿಂದಲ್ಲ, ಹಾಪಿ ಸ್ಟೇಟಿಂದ ಖುಷಿಯಾಗೋದನ್ನ ಗಮನಿಸ್ತಾ ಹೋಗ್ಬೇಕು. ಕಾಮಾಗಿ ಎಷ್ಟು ಖುಷಿಯಿಂದ ಅಬ್ಸರ್ವ್ ಮಾಡ್ತೀರಿ ಅಷ್ಟು ನಿಮ್ಮ ಒಳಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಇನ್ನ ಭ್ರಾಮರಿ ಹೇಳಿದ್ದೆ ನಿಮಗೆ, 2 ಕೈಲಿ ಚಿನ್ಮುದ್ರೆಯನ್ನು ಇಟ್ಕೊಂಡು ಹೇಳಿದ್ದೆ. ಇನ್ನೊಂದು ಷಣ್ಮುಖಿ ಮುದ್ರೆ ಅಡಾಪ್ಟೇಷನ್ ಮಾಡಿಕೊಂಡು ಜಸ್ಟ್ 3 ರೌಂಡ್ಸ್ ಮಾಡ್ಬಿಟ್ಟಿರುವ. ನಾಲ್ಗೆ ಟರ್ನ್ ಮಾಡ್ಕೊಂಡ್ರೆ ಒಳಗಡೆ ಹರಕಿಗೆ ಕ್ಲೋಸ್ ಆಗಲಿ. ಕಿರಿಬೇಳು, ತೋರುಬೇಳು, ಮಧ್ಯದ ಬೇಳು ನಿಮ್ಮ ಮೂಗಿನ ತುದಿಯ ರೂಟ್ ಆಫ್ ದಿ ನೋಸ್ ಅಲ್ಲಿರಲಿ. ತೋರುಬೇಳು ಹುಬ್ಬಿನ ಮೇಲ್ಭಾಗದಲ್ಲಿ. Good. ನಿಧಾನಕ್ಕೆ ಉಸಿರು ಬಿಡ್ತಾ ನಿಲ್ಲಿಸ್ಬಿಡಿ. ಯಾವುದೇ ಕಣ್ಬಿಡಾಗಿಲ್ಲ. ಪ್ಲೀಸ್ ಡು ನಾಟ್ ಓಪನ್ ಯುವರ್ ಐಸ್. ಆ ವಾಯ್ಸ್ ಆಫ್ ಭ್ರಮರಿಯ ನಾದವನ್ನು, ಭ್ರಮದ ನಾದವನ್ನು ಗಮನಿಸ್ಬಿಡಿ. ವಾಯ್ಸ್ ಆಫ್ ವೈಬ್ರೇಷನ್, ಆ ಧ್ವನಿಯ ಕಂಪನವನ್ನು ಗಮನಿಸ್ಕೊಳ್ರಿ. ಬಿ ವಿತ್ ವೈಬ್ರೇಷನ್ and enjoy it. Yes. ಶರೀರ ಹಗುರ ನಿಜವಾಗಿವೆ. ಫೀಲ್ ಲೈಟ್ ವೇಟ್ ಆಫ್ ಹೋಲ್ ಬಾಡಿ. ಉಸಿರಾಟ ನಿಧಾನ ಗಾಢ. ನಿಧಾನ ಕಣ್ಮುಚ್ಚಿರಲಿ. ಹಾಗೆ 2 ಕೈಯಿಂದ ಬೆನ್ನಿದ್ರೆ ಇಟ್ಕೊಂಡ್ಬಿಡಿ. ಕಾಲು ಮುಂದೂರ ಚಾಚ್ಕೊಳ್ರಿ.
ನಿಧಾನ ಮೊಳಕೆ ಬೆಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು 5 ಸೆಕೆಂಡ್ಸ್ ಹಿಂದ್ಗಡೆ ಮಲ್ಕೊಂಡ್ಬಿಡಿ. ಕಕ್ಷವಾಸನ. ಶಿವ. ಇಡೋದೆ ಎಲ್ಲೂ ಬಿಗಿ ಹಿಡ್ಕೊಳ್ಳಾರ್ದ ನಾನು. ಗುಡ್. ರಿಲ್ಯಾಕ್ಸ್ ದಿ ಹೋಲ್ ಬಾಡಿ. ಶರೀರ ಹಗುರ, ಉಸಿರಾಟದ ಗತಿ ನಿಧಾನ. ಮನಸ್ಸು ಅಷ್ಟೇ ಖುಷಿಯಾಗಿ ಆನಂದವಾಗಿರೋದನ್ನು ಗಮನಿಸ್ಕೊಳ್ರಿ. ಹೌದು, ನನ್ನೆಲ್ಲ ಆಯಾಸ, ಒತ್ತಡ, ಬಳಲಿಕೆ ಹೋಗಿ ನಿಜವಾಗ ಶರೀರ ಒಂದಷ್ಟು ಹಗುರ ಆಗಿದೆ, ಖುಷಿ ಅನಿಸ್ತಾ ಇದೆ. ಅಷ್ಟೇನು ಇಡೀ ಶರೀರದಲ್ಲ ಹಸಶಕ್ತಿ, ಉತ್ಸಾಹ, ಚೈತನ್ಯನ ತುಂಬಿಕೊಂಡು ಬಂದಿದೆ. ಮನಸ್ಸು ಖುಷಿಯಾಗಿ, ಶಾಂತವಾಗಿ, ಸಮಾಧಾನವಾಗಿ, ಕಣ್ಣಿಗಿದೆ ಆನಂದವಾಗಿ. ಇದರಲ್ಲಿ ಯಾವುದೂ ಮತ್ತೆ ಒಳಗಡೆ ಬಿಟ್ಕೊಳ್ಳಾರಲ್ಲ. ಎಲ್ಲವನ್ನ ಸಮತೆಯಿಂದ, ಸೈರಣೆಯಿಂದ, ಸದ್ಭಾವದಿಂದ, ಸದ್ವಿಚಾರದಿಂದ ಇಡೀ ದಿವಸ ತುಂಬ ಈ ಖುಷಿಯನ್ನ, ಆನಂದವನ್ನ ದೇವರು ನನಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಅಷ್ಟೇ ಪ್ರಾಮಾಣಿಕವಾಗಿ ನೆರಸಬಲ್ಲಂತಹ ಆ ರೀತಿಯನ್ನ, ಅರಿವಿನ ಪ್ರಜ್ಞೆನ ಒಳಗಡೆ ಸದಾ ಜಾಗೃತವಾಗಿರಲಿ. ಇದು ನನಗೆ ಒದಗಿ ಬಂದಿರುವ ಸದ್ಗುರುವಿನ ಕರುಣೆ. ಇದು ಗೊತ್ತು ಗೊತ್ತಿಲ್ಲದಂತೆ ಆ ಸದ್ಗುರುವಿನ ಒಳಗಡೆ ಆದೇಶ ಮಾಡಿದ್ದಾರೆ. ಅವರ ಆದೇಶದ ಮೇರೆಗೆ ಇವತ್ತು ಕೂತಿದ್ದೀವಿ, ಯೋಗದ ಮಾರ್ಗವನ್ನು ಅನುಸರಿಸ್ತಾ ಇದ್ದೀವಿ. ಸ್ಥೂಲ ಕಾಯದಿಂದ ಸೂಕ್ಷ್ಮ ಮನಸ್ಸು, ಮನಸ್ಸಿನಿಂದ ಭಾವ, ಕಾರಣ, ಆತ್ಮದ ನೆಲೆಯನ್ನ ಪ್ರವೇಶ ಮಾಡಲಿಕ್ಕೆ ನನಗೊಂದು ಗುರುದೇವರ ಕರುಣೆ ಆಗಿದೆ. ಹಾಗಾಗಿ ದೇವ, ನಾನು ಏನೊಂದು ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ, ಪಾಪ ಪುಣ್ಯಗಳ ಫಲ ನನಗೆ ಏನಂತೂ ಗೊತ್ತಿಲ್ಲ. ನನಗೆ ನೀ ನನಗೆ ಅನುಗ್ರಹಿಸಿದೆಯಾ? ಸದಾ ನಿನ್ನ ಕೃಪೆ, ನಿನ್ನ ಅನುಗ್ರಹ ನನಗೆ ಇರಲಿ. ತಪ್ಪಾಗಿದ್ದು ಗೊತ್ತಿಲ್ಲ, ತಪ್ಪಾಗದಂತ ಎಚ್ಚರಿಕೆ ನಾನು ಹೆಜ್ಜೆ ಇಡುತ್ತೇನೆ ಅಂತ ಒಂದು ಪ್ರಜ್ಞೆ ನನಗೆ ಕರುಣಿಸು. ಸರಿ, ತಪ್ಪುಗಳ ಅವಲೋಕನದ ಒಂದು ಪ್ರಜ್ಞೆ ನನ್ನಲ್ಲಿ ಯಾವಾಗಲೂ ಇಡು. ತಪ್ಪುಗಳನ್ನು ಇದ್ದುಕೊಂಡು ಹೆಚ್ಚು ಇಡುವಂತಹ ಒಂದು ಆ ಶಕ್ತಿ, ಆ ತಾಳ್ಮೆ, ಸಹನೆಯ ಕೊಡು. ಅದ್ರ ಮತ್ತೆ ಅಹಂಕಾರ ಅಂತ ಸಿಗಲು ಬರದಂತೆ ನೋಡಿಕೊ ಗುರುದೇವ. ನಮಸ್ಕಾರ. ಎದೆ ಮುಂದ್ಗಡೆ ತಿಳ್ಕೊಳ್ಳಿ ಎರಡು ಕೈನ. ಸುಮ್ಮನೆ ಮನದಲ್ಲಿ ಸಂಕಲ್ಪ ಇಡಿ, ಸದ್ಗುರುನಾಥ ನೀ ನನಗೆ ಕರುಣಿಸಿ ಗುರುದೇವ ಅಂತ ಭಕ್ತಿಯ ಪ್ರಾರ್ಥನೆ. ನಾನಾ ಜನ್ಮಗಳೊಳಗೆ ನಾ ಕೊಡಲು ತಿರಲು ನೀನೇ ಬಂದೆನಗೆ ಕೃಪೆಯಾದ ಕಾರಣದಿ ಎನ್ನ ಪರಿಭವವೂ ಪರಿಯಿತ್ತು. ಹಿಂದಣ ಭವಲ್ಲ ಸಂದಿಹವೂ ಇಲ್ಲಿಗೆ ಮುಂದಿನ್ನೂ ಎನಗೆ ಭವವಿಲ್ಲ ಗುರುರಾಯ ಹೊಂದಿದೆ ನಿಮ್ಮ ಚರಣವನು. ನಿನ್ನ ಚರಣ ಬಿಟ್ಟರೆ ನನಗೆ ಬೇರೆ ಗತಿಲ್ಲ ಗುರುರಾಯ, ಈ ನನಗೆ ಕರುಣಿಸು ಗುರುದೇವ. ನಿಧಾನವಾಗಿ ಆ ಭಕ್ತಿ, ಆ ಭಾವ, ಪಾಸಿಟಿವ್ ವೈಬ್ರೇಷನ್. ಸೊ ನಿಧಾನವಾಗಿ ಕೈ ಕೆಳಗಡೆ ಬಿಡಿ, ಎರಡು ಕಾಲು ಜೋಡಿಸ್ಕೊಳ್ರಿ, ಬಲಗಾಲ ಮಚ್ಕೊಂಡ್ಬಿಡಿ, ಎಡಗೈನ ತಲೆ ಕೆಳಗಡೆ ಇಟ್ಕೊಳ್ಳಿ, ನಿಧಾನವಾಗಿ ಎಡಗಡೆ ಮಲ್ಕೊಳ್ಳಿ. ಗುಡ್. ಎಡಕಲ್ಲಿ ನೇರವಾಗಿ ಚಾಚ್ಕೊಂಡ್ಬಿಡಿ, ಚಾಚ್ಕೊಂಡ್ಬಿಟ್ಟು ಎರಡು ಮಚ್ಕೊಳ್ಳಿ. ಬಲಗೈನ ಎದೆ ಮುಂದ್ಗಡೆ ನೆಲ ಮೇಲೆ ಇಡ್ರಿ, ಅಲ್ಲೇ ನಿಧಾನವಾಗಿ ಎರಡು ಕೈ ಮೇಲೆ ಭಾರಕ್ಕೆ ಕೂತ್ಕೊಂಡ್ಬಿಡಿ. ವಿತ್ ಸ್ಮೈಲಿಂಗ್ ಫೇಸ್ ಕಮ್ ಟು ಸುಖಾಸನ. ನಮಸ್ಕಾರ ಮಿತ್ರೆ. ಒಂದು ಓಂಕಾರ, ತ್ರಿಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಕೈಯನ್ನು ಬಿಸಿ ಮಾಡಿಕೊಳ್ಳ್ರಿ. ಆ ಬಿಸಿಯ ಸ್ಪರ್ಶ ಮುಖ, ಕಿವಿ, ಕುತ್ತಿಗೆ, ತಲೆಭಾಗ ಎಲ್ಲ ಕೊಡ್ತಾ ಬನ್ನಿ. ಜಸ್ಟ್ ಎಂಜಾಯ್ ದಟ್ ಸ್ಪರ್ಶ. ಆ ಅಂಗೈಯ ಅಪ್ಲೈ ಮಾಡ್ತಿದ್ರಲ್ಲ ಮುಖ ಭಾಗ, ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಧಾನವಾಗಿ ಎರಡೂ ಅಂಗೈಗಳು
ಪಾದ ಹತ್ರಕ್ಕೆ ಹೋದಾಗ ತಲೆಯ ಮುಂಕಡೆ ಬಾಗಿಸ್ಕೊಳ್ರಿ. ನಿಧಾನವಾಗಿ ಕಣ್ಬಿಡ್ರಿ. ಸ್ಮೈಲಿಂಗ್ ಪ್ಲೀಸ್. ಬನ್ನಿಮ್ಮ. ಶರಣಕಮಠ ಮಂಟಪ ಉತ್ಸವ ನಿಮಿತ್ತ ಈ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 16/11/2024ರಿಂದ 22/11/2024ರವರೆಗೆ 7 ದಿವಸ ಪ್ರತಿದಿನ ಬೆಳಗ್ಗೆ 6:30ರಿಂದ 7:30ರವರೆಗೆ ಇದೇ ಮೈದಾನದಲ್ಲಿ ವಚನ ಪಾರಾಯಣ, ಸಾಮೂಹಿಕ ವಚನ ಪಾರಾಯಣ ನಡೀತದೆ. ಹಾಗಾಗಿ ಎಲ್ಲ ಶರಣ ಬಂಧುಗಳು ಸೇರಿಕೊಳ್ಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರತಿದಿನ 6:30ಕ್ಕೆ ಎಲ್ಲರೂ ಸ್ನಾನವನ್ನು ಮಾಡಿ ಬಿಳಿಯ ವಸ್ತ್ರವನ್ನು ಧರಿಸಿ ಬರಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ತಮಗೆ ನೀಡಲಾಗುವುದು. ಇಲ್ಲೇ 15 ತಾರೀಕು ಒಳಗಾಗಿ ತೆಗೆದುಕೊಳ್ಬೇಕು. ಪ್ರತಿಯೊಬ್ಬರು 7 ದಿವಸ ಬರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಇದೆ. ಇನ್ನೊಂದು ಏನು ಅಂತಂದರೆ, ನಿನ್ನೆ ನಾವು ಆಲ್ರೆಡಿ ಹೇಳಿದ್ವಿ, ಗುರುಗಳು ಆಶ್ರಮವನ್ನು ಕೊಡ್ತಾ ಇದ್ದಾರೆ ಅಂತ. ಕೆಲವೊಬ್ಬರು ಮುಂಚೆನೇ ಕೇಳ್ತಾರೆ, ನೇರವಾಗಿ ತಾವು ಗುರು ಕಾಣಿಕೆಗಳನ್ನು ಗುರುಗಳಿಗೆ ಕೊಡ್ಬೋದು, ಅಥವಾ ಅವ್ರ ಹತ್ರ ಫೋನ್ ನಂಬರ್ ಇದೆ ಆ ಫಾರ್ಮ್ ಮೇಲೆ. ನಾವು ಯಾವಾಗಲೂ ಕೂಡ ಇದಕ್ಕಂತಲ್ಲ, ತಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಬೇರೆ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಅವ್ರಿಗೆ ನೇರವಾಗಿ ಸಂಪರ್ಕವನ್ನು ಪಡ್ಕೊಂಡು ಪರಿಹಾರವನ್ನು ಪಡೆದುಕೊಳ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾಳೆ 2 ದಿವಸ ಒಂಚೂರು ಸಮಯ ತಗೊಳ್ತೀನಿ, ಹೆಸರಾಗಬೇಡಿ. ತಗೊಳ್ಳ ಒಂದು ನಿಮಿಷ. ಯಾಕಂದರೆ ಒಂದಿಷ್ಟು ಲಾಂಗ್ ಜರ್ನಿ ಮಾಡಿ ಬಂದಿದ್ವಿ, ಸುಮ್ಮನೆ ಅಲ್ಲ. ಒಂದು 10 ಡೇಸ್ ಜರ್ನಿ ಅಂದರೆ ಬಹಳ ಅದ್ಭುತ ಕ್ಷಣಗಳು. ಒಂಚೂರು ಏನೋ ಒಂದಷ್ಟು ಫೀಲಿಂಗ್ಸ್ ಹೇಳ್ಕೋಬೇಕು ಅಂತ ನಿಮಗೂ ಅವಕಾಶ ಇದೆ. ಒಂದು 2 ನಿಮಿಷದಲ್ಲಿ, ಮಿನಿಮಮ್ 2 ನಿಮಿಷದಲ್ಲಿ ಎಲ್ಲರೂ ಹಂಚ್ಕೋಬೇಕು. ಓಂ ಶ್ರೀ ಗುರುಸ್ವಲಿಂಗಾಯ ನಮಃ. ಓಂ ಶ್ರೀ ಗುರುಸ್ವಲಿಂಗಾಯ ನಮಃ. ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ, ಲಿಂಗೈಕ್ಯ ಪೂಜ್ಯ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಳ್ಳುತ್ತಾ, ಹಾಗೂ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಮತ್ತು ಗುರುಬಸವ ಪಟ್ಟದೇವರು ಉಭಯ ಶ್ರೀಗಳ ಪಾದಕ್ಕೆ ಅನುಮಣಿಯುತ್ತಾ, ನಮ್ಮ ನಿಮ್ಮೆಲ್ಲರಿಗೋಸ್ಕರ 10 ದಿವಸದ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪೂಜ್ಯ ಲೋಕ ಗುರುಜಿಯವರ ಪಾದಕ್ಕೆ ಶರಣೆಂದು, ಹಾಗೂ ಇಲ್ಲಿವರೆಗೆ 8 ದಿವಸದಿಂದ ಸತತ ಅಭ್ಯಾಸದಿಂದ ಒಂದು ಉತ್ಸುಕತೆಯಿಂದ ಯೋಗವನ್ನು ಕಲಿತು ಯೋಗಿಗಳ ಆಗಲು ಬಂದಿರತಕ್ಕಂಥ ಎಲ್ಲ ಶರಣ ತಾಯಿಯಂದಿರ ಆತ್ಮಕ್ಕೆ ನನ್ನ ಅನಂತ ಶರಣು ಶರಣ. ನಾನು ಯೋಗ ಬಗ್ಗೆ ಹೇಳ್ಬೇಕಂತ ಅಂತ ಇದ್ದೀನಿ. ಯೋಗ ಸರ್ವರೋಗದ ಸಂಜೀವಿನಿ ಹೌದು, ಹಾಗೂ ನಮ್ಮೆಲ್ಲರ ಒಳಗೆ ಒಬ್ಬ ದೊಡ್ಡ ವೈದ್ಯ ಇದ್ದಲ್ಲಿ ಅದನ್ನು ಕ್ರಿಯೆಯ ರೂಪಕ ನಾವು ಅದನ್ನು ಅಳವಡಿಸಿಕೊಂಡು ಅದರ ಜೊತೆ ನಾವು ಒಡನಾಟ ಇರಬೇಕು. ಅದೇ ರೀತಿ ನಾವು ಸಾಕಷ್ಟು ಯೋಗವನ್ನು ನೋಡಿದ್ದೀವಿ. ಸಹಜ ಸ್ಥಿತಿ ಯೋಗ, ಭಾವನಾ ಸ್ಪಂದನ, ಕಾಯಕಲ್ಪ ಎಲ್ಲ ಕಡೆ ನೋಡಿದ್ದೀವಿ. ಸಹಜ ಸ್ಥಿತಿ ಯೋಗ 20 ವರ್ಷದಿಂದ ನಾವಿಲ್ಲಿ ಕ್ಲಾಸ್ ಮಾಡಿದ್ದೀವಿ. ನಮ್ಮ ಜೊತೆ ಇದ್ದವರು ಇದ್ದಿರ್ಬೋದು. ನಮ್ಮ ಭಾಷೆಕರ ಮಡಕೇಶ್ವರು ಕೂಡ ಇದ್ದಾರೆ, ವಿಪಕ್ಷ ಗುರುಜಿಯವರು ಮಾಡಿದ್ರು. ಆಮೇಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಹರಪನಹಳ್ಳಿ ತಾಲೂಕು ಬಲಿಷ್ಠ ಪಕ್ಕದಲ್ಲಿ ಭಾವನಾ ಸ್ಪಂದನ ಅಂತ ಆರ್ಟಿಸ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ನಿರಂಜನ ದೇವರಂತೂ ಕೂಡ ಇಲ್ಲಿ ಪಕ್ಕದಲ್ಲಿ ಬಂದರು, ಅವರು ಕೂಡ ಹಿಮಾಲಯ ಧ್ಯಾನ ಯೋಗ ಮಾಡಿಸಿದ್ರು. ಆಮೇಲೆ ಮೊನ್ನೆ ಒಂದು 2 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಆನೇಕಲ್ ತಾಲೂಕ ಜಿಗಳಿ ಹುದ್ದೆಯಲ್ಲಿ ಸ್ವಾಮಿ ವಿವೇಕಾನಂದ ಆರೋಗ್ಯ ಧಾಮ ಅಂತ ಒಂದು ದೊಡ್ಡ ಆರೋಗ್ಯ ಧಾಮ ಇದೆ. ಅಲ್ಲಿನೂ ಕೂಡ ನಾವು 2 ವಾರ ಯೋಗ ಕಲಿತಿದ್ದೀವಿ. ಅದು ನೋಡಿದ್ರೆ ಅಲ್ಲಿನ ಗುರುಜಿಯವರು ಅಲ್ಲಿ ಅಭ್ಯಾಸ ಮಾಡಿ ಬಂದಿದ್ದಾರೆ 3 ವರ್ಷ.
3 ವರ್ಷ ಮಾಡಿ ಬಂದಿದ್ದಾರೆ. ಅವರೇ ಹೇಳಿದರು, ನಮ್ಮ ಮನೆಯವರಿಗೆ ಬ್ಯಾಕ್ ಪೇನ್ ಇತ್ತು, ನಮಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಿಂಗಾಗಿ ಅಲ್ಲಿ ಹೋಗ್ಬಿಡ್ರಿ ಅಂತಂದ್ರೆ ಅಲ್ಲಿ ಹೋಗಿ 2 ವಾರ ವಸತಿ ಮುಖಾಂತರ ಅಲ್ಲೇ ಉಳಿದು ಮಾಡ್ಕೊಂಡು ಬಂದ್ವಿ. ಎಷ್ಟೊಂದು ಚೆನ್ನಾಗಿ ಅನಿಸ್ತು, ಭಾಳ ಸಂತೋಷ ಅನಿಸ್ತು. ಅದೇ ರೀತಿ ನಮ್ಮ ಭಾಗದಲ್ಲಿ ಧೈರ್ಯರಾಗಿ ಸಣ್ಣ ವಯಸ್ಸಿನಲ್ಲಿ ಶಟಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಯಾವ ರೀತಿ ಸಣ್ಣ ವಯಸ್ಸಿನಲ್ಲಿ ಜ್ಞಾನವನ್ನು ಪಡೆದುಕೊಂಡಿದ್ದಾರೋ ಅದೇ ರೀತಿ ನಮ್ಮ ಲೋಕೇಶ ಗುರುಜಿಯವರು ಕೂಡ ಸಣ್ಣ ವಯಸ್ಸಿನಲ್ಲಿ ಯೋಗವನ್ನು ಕಲಿತುಕೊಂಡು ನಿಮ್ಮೆಲ್ಲರಿಗೆ ಒಂದು ಯೋಗ ಕಲಿಸಲು ಈ ಒಂದು ಆರೋಗ್ಯ ಬಸವ ಭಾರತಿ ಆರೋಗ್ಯ ಧಾಮವನ್ನು ತೆಗೆದಿದ್ದಾರಲ್ಲ, ಇದಕ್ಕಿಂತ ಹೆಚ್ಚು ಸಂತೋಷ ಹೆಚ್ಚಿದೆ. ಆಮೇಲೆ ನಾವು ಬೆಂಗಳೂರಿಗೆ ಹೋಗಿ ಮಾಡ್ಕೊಂಡು ಬಂದಿವಲ್ಲ, ಈಗ ಮುಂದೆ ಇಲ್ಲೇ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಅಂತ ಹೇಳಿ ನನ್ನ ಕೇಳಿ ಬಹಳ ಸಂತೋಷ ಆಗಿದೆ. ಮೊನ್ನೆ ಆರೋಗ್ಯ ಧಾಮಕ್ಕೆ ಬಸವ ಭಾರತಿ ಆರೋಗ್ಯ ಧಾಮಕ್ಕೆ ನಾವು ಕುಟುಂಬ ಸಹಿತ ಹೋಗಿ ಗುರುಜಿಯವರಲ್ಲಿ ಒಂದು ತಾಸು ಕುಂತು ಎಲ್ಲ ಅವಲೋಕನ ಮಾಡಿಕೊಂಡಿವಿ. ಅಲ್ಲಿಂದ ನಿಸರ್ಗ, ಅಲ್ಲಿಂದ ಪರಿಸರ ನೋಡಿಕೊಂಡು ಬಹಳ ಸಂತೋಷ ಅನಿಸ್ತು. ಇನ್ನು ಸ್ಟಾರ್ಟಿಂಗ್ದಾಗೆ ಅಷ್ಟೊಂದು ಸಂತೋಷ ಇದೆ. ಮುಂದೆ ಕಂಪ್ಲೀಟ್ ಆದಮೇಲೆ ಅಲ್ಲಿ ಯೋಗ ಶಿಬಿರ ನಡೀತಂದ್ರೆ ಬಹಳ ಸಂತೋಷ ಅನಿಸ್ತದ. ಸುತ್ತ ಗಿಡಗಳಿದೆ, ಪರಿಸರ ಇದೆ, ಫಾರೆಸ್ಟ್ ಇದೆ, ಎಲ್ಲ ನೋಡಿಕೊಂಡು 2 ಎಕರೆ ಭೂಮಿ ತಗೊಂಡಿದ್ದಾರೆ. ಆ ಯೋಗ ಜಾಗದಲ್ಲಿ ಎಷ್ಟು ಲಘು ಆಗ್ತದೋ ಅಷ್ಟು ನಮಗೆ ಬೇಗ ಇದಾಗ್ತದ. ಅದಕ್ಕೆ ನಾವು ಎಲ್ಲರೂ ತನುಮನದಿಂದ ಗುರುಜಿಯವರಿಗೆ ಸಹಕಾರ ಮಾಡೋಣ. ಮತ್ತೆ ನಮ್ಮ ಭಾಗದಲ್ಲಿ ಶರಣ ಜಾಗದಲ್ಲಿ ಶರಣ ಸುಶಾಂತರು 12ನೇ ಶತಮಾನದಾಗ ಶಿವಯೋಗ ಮಾಡ್ಕೊತ ಲಿಂಗ ತಾಡಕ ಎಲ್ಲವನ್ನು ಕಲಿಸಿ ಹೋಗಿದ್ದಾರೆ. ಅಂಥ ಜಾಗದಾಗ ನಮ್ಮ ಆರೋಗ್ಯವನ್ನು ಕೊಡ್ತಕ್ಕಂಥ ಲೋಕೇಶ್ ಗುರುಜಿಯವರು ಭಾವನೆಗಳಿಗೆ ನಾವು ಸ್ಪಂದಿಸುತ್ತಾ, ಇನ್ನೊಂದು ಎಲ್ಲ ಕಡೆ ಯೋಗಿಗಳು ಹೇಳ್ತಾರೆ, ನಾವು ಎಲ್ಲ ಕಡೆ ಯೋಗ ಹೋಗಿದ್ದೀವಲ್ಲ, ಅಲ್ಲಿಂದ ಒಂದು 2 ಮಾತು ಹೇಳ್ತೀನಿ ನಾನು. ತಮ್ಮೆಲ್ಲರಿಗೆ ಇದೊಂದು ನೆನಪಿರಲಿ. ಅಡಿಗೆ ಮನೆ, ಕಿಚನ್ ರೂಮ್ ಅಂತಾರಲ್ಲ, ಅಡಿಗೆ ಮನೆಯೇ ಆಸ್ಪತ್ರೆ, ಆಹಾರವೇ ಔಷಧಿ ಅಂತ ಹೇಳಿದ್ದಾರೆ. ಲೋಕೇಶ್ ಗುರುಜಿಯವರು ಮಿತಾಹಾರ ಹಿತಾಹಾರ ಇರಲಿ, ನೀರು ಸಾಕಷ್ಟು ಕುಡಿದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನೋಡಿ ಅವ್ರು ಹೇಳೋ ಶೈಲಿ, ಎಷ್ಟು ಅವ್ರು ಬೋಧನೆ ಮಾಡ್ತಕ್ಕಂಥ ಬಿಡಿಯಾಗಿ ಎಳೆಯಾಗಿ ನಮ್ಮ ಮನಮುಟ್ಟುವನ್ನು ಹೇಳ್ತಾ ಇದ್ದಾರಲ್ಲ, ಇದು ನಿಮ್ಮೆಲ್ಲರ ಭಾಗ್ಯ. ಅದಕ್ಕೆ ತಾಯಂದ್ರಿಗೆ ಇದು ಗಮನಿಸ್ಕೋಬೇಕು. ಅಡಿಗೆ ಮನೆಯಲ್ಲಿ ಈಗಿಂದ ಇದ್ರಾಗ ಸಾಕಷ್ಟು ಒಂದು 5 ಬಿಳಿ ಬಣ್ಣದ ಆಹಾರದಲ್ಲಿ ಬರ್ತಕ್ಕಂಥವು ಹೆಸರು ಹೇಳ್ತೀನಿ, ಅದನ್ನು ಬದಲಾವಣೆ ಮಾಡಿ. ಈ ಮುಂದೆ ಲೋಕೇಶ್ ಗುರುಜಿಯವರು ನಿಮಗೆಲ್ಲ ಹೇಳ್ತಾರೆ. ಇದ್ರ ಮುಂದೆ ನಿಮ್ದು ಕಿಚನ್ ರೂಮ್ ಅಡಿಗೆ ಮನೆಯನ್ನೇ ವಾಟ್ಸಪ್ ಮೂಲಕ ಅವ್ರು ಚೆಕ್ ಮಾಡ್ಬೋದು. ಅವ್ರು ಹೇಳಿರ್ತಕ್ಕಂಥ ಅವು ವಸ್ತುಗಳು ಇಡಬೇಕು. ಈ ಉಪ್ಪಿದೆಯಲ್ಲ, ಉಪ್ಪು ಇದು ಟಾಟಾ ಉಪ್ಪು ಏನಿದೆಯಲ್ಲ, ಐಡಿನ್ ಉಪ್ಪು, ಇದು ಬಹಳ ಡೇಂಜರ್ಸ್ ರೀ. ಈ ಉಪ್ಪಿನಲ್ಲಿ ಸೈಂಧವಣ ಬದಲಿಸ್ಬೇಕು. ಇದನ್ನು ಬೆಳೆದಿದೆ. ಇದರಲ್ಲಿ ನೀವು ಸೈಂಧವಣ ಸಿಕ್ಕಿಲ್ಲ ಅಂದ್ರೆ ಹರಳು ಉಪ್ಪು, ಸಮುದ್ರದ ಉಪ್ಪು, ಮೊದಲಿನ ಉಪ್ಪು ಇತ್ತಲ್ಲ, ಅದು ಇಡಬೇಕಂತೆ. ಆಮೇಲೆ ಮೈದಾ, ಹೊಟ್ಟೆ ಮೈದಾ ಯಾವ ರೀತಿ ಬಳಸಬಾರ್ದು, ಅದನ್ನು ಬೆಳೆದಿದೆ. ಸಕ್ಕರೆ ಮಸ್ಟ್ ಡೇಂಜರ್ ಅಂತಾರೆ, ಅದನ್ನು ಬೆಳಿಬಾರ್ದು. ಆ ಜಾಗದಾಗ ಸಾವಯವ ಕೃಷಿದೆಲ್ಲ ಇಡಬಹುದು. ಆಮೇಲೆ ಪಾಲಿಸ್ ಅಕ್ಕಿ ಮತ್ತು ಪ್ಯಾಕೆಟ್ ಹಾಲು, ಇವು 5 ಹೇಳಿದ್ದಾರೆ. ತಾಯಂದಿರು ಗಮನಕ್ಕೆ ಇಟ್ಕೊಂಡು ಇವು 5 ವೈಡ್ ಮಾಡಬೇಕು. ಆಮೇಲೆ ಕಿರಾಣಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಎಣ್ಣೆನೇ ಅಲ್ಲ ಅಂತ ಹೇಳ್ತಾರೆ, ಸೈ ಎಣ್ಣೆ ಊಟ ಮಾಡಲಿಕ್ಕೆ. ಅದನ್ನು ನಾವು ಕಾಣಿಸ್ಕೊಂಡು ಆದಷ್ಟು ನಮ್ಮ ಗಣ್ಯದ್ರೆ ಕುಸ್ಬಿದಾಗಲಿ, ಶೇಂಗಾದಾಗಲಿ, ಸೂರ್ಯಕಾಂತಿಯಲ್ಲಿ ಎಣ್ಣೆ ಊಟ ಮಾಡಬೇಕಂತ ನನ್ನ ಅನಿಸಿಕೆ ಪ್ರಕಾರ. ಮತ್ತೊಂದು, ತಾವೆಲ್ಲರೂ ಈ ಫಾಸ್ಟ್ ಫುಡ್ಡಿಗೆ ಕೈ ಜೋಡಿಸ್ಬೋದು. ಗಪ್ಚುಪ್ ಆಗಲಿ, ಗೋಬಿ ಮಂಚೂರಿ ಆಗಲಿ, ಇವು ಯಾವುದಕ್ಕೂ ಕೈ ಜೋಡಿಸ್ಬೋದು. ಅದು ಆದಷ್ಟು ಸ್ಲೋಲಿ. ಇಂದ ನಮ್ಮ ಪೂರ್ವಜರು ಹೇಗಿದ್ದರು ನೋಡ್ರಿ, ಎಷ್ಟು ಸಂತೋಷದಿಂದ 100 ವರ್ಷ ಬರುತ್ತರು. ಅವರಿಗೆ ಅಪೆಂಡಿಕ್ಸ್ ಇದ್ದಿಲ್ಲ, ಆಳ್ತಾ ಇದ್ದಿಲ್ಲ, ಬರೀ ನೀರು, ಹಳ್ಳದ ನೀರು ಕುಡಿತಿರು, ಹೊಲದಾಗಿ ನೀರು ಕುಡಿತಿರು. ಅವ್ರಿಗೆ ಯಾವ ರೋಗ ಇದ್ದಿಲ್ಲ, ಅವ್ರಿಗೆ ಕೆಮಿಕಲ್ ಇದ್ದಿಲ್ಲ. ಈಗ ಕೆಮಿಕಲ್ ಸಹಿತ ಆಹಾರ ಬಂದಿದೆ. ಅದಕ್ಕೆ ನಾವು ಸಾಕಷ್ಟು ಎಚ್ಚರಿಕೆಯಿಂದ ಇದು ಮಾಡಿಕೊಂಡು ನಾವು ಎಲ್ಲರೂ ಆರೋಗ್ಯ ಇಷ್ಟೊಂದು ಸ್ಯಾಲರಿ ಬಂದಿರಲ್ಲ. 8 ದಿವಸದಿಂದ, ಇನ್ನೂ 2 ದಿವಸ ಆದ್ರೆ ಮುಂದೆ ಹೋಗಿಲ್ಲ. ಆದ್ರೂ ನಾವು ಕಂಟಿನ್ಯೂ ಮಾಡಬೇಕು ಮನೆಯಲ್ಲಿ. ಈಗ ಲೋಕೇಶ್ ಗುರುಜಿ ಅವರಲ್ಲಿ ಎದುರಿದ್ದು ಅಷ್ಟೇ ಮಾಡಬಾರ್ದು, ಮುಂದೆ ಹಂಗೆ ಕಂಟಿನ್ಯೂ ನಾವು ನಿರಂತರ ಮನೆಯಲ್ಲಿ ಮಾಡುತ್ತಾ ಅವ್ರ ದೊಡ್ಡವಾದ ಒಂದು ಸಂಕಲ್ಪಕ್ಕೆ ನಾವು ಕೈ ಜೋಡಿಸಿ ನಾವು ಸಹಕಾರ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸಿ ಶ್ರಮಿಸಿದೆ. ಸಮಯ 7:15 ಆಗಿದೆ. ಈಗ ಮುಗಿಸ್ಬಿಡುವೆ. ಮತ್ತೆ ಕೇವಲ 2 ನಿಮಿಷದಲ್ಲಿ ಒಳಗಡೆ ಇನ್ನೊಂದಷ್ಟು ಜನರಿಗೆ ಹೇಳಿಕ್ಕೆ ಅವಕಾಶ ಇರುತ್ತೆ. ನಾಳೆಯಿಂದ ಇನ್ನೂ 2 ದಿವಸ ಇದೆ. ಇನ್ನೊಂದಷ್ಟು ವಿಷಯಗಳನ್ನ ನಿಮ್ಮ ಎದುರುಗಡೆ ಇರಬೇಕು ಅಂತಿದೆ. ಗೊತ್ತಿಲ್ಲ, ಗುರುದೇವ ಒಳಗಡೆ ಬಿಡೋದಾದ್ರೆ ಬರುತ್ತೆ, ಇಲ್ಲಾಂದ್ರೆ ಇಷ್ಟು ಮಾಡ್ಕೊಂಡು ಹೋಗಿ. ಇನ್ನೂ ಹೆಚ್ಚಿನ ಕಲಿಕೆ ಇದೆ. ನಿರಂತರವಾಗಿ ನಿಮ್ಮ ಜೊತೆ ನಾನು ಇರ್ತೇನೆ, ನೀವು ನಮ್ಮ ಜೊತೆ ಇರಿ. ಒಂದಷ್ಟು ದೇವರ ಕೊಟ್ಟಿರ್ತಕ್ಕಂಥ ಈ ಆಯುಷ್ಯ ಒಂದಷ್ಟು ಖುಷಿಯಾದ ಆನಂದವಾಗಿ ಅವರ ವ್ಯಕ್ತಿತ್ವ ರೀತಿಯಲ್ಲಿ ಬರ್ಕೊಂಡ್ರೆ ಸಣ್ಣ ಸಣ್ಣ ಹೋಗ್ಬನ್ನಿ.
ಅಪ್ಲಿಕೇಶನ್ಸ್ ಒಂದಷ್ಟು ತಗೊಂಡು ಹೋಗಿದ್ರಿ, ಯಾರು ತಗೊಂಡು ಹೋಗಿಲ್ಲ ತಗೊಂಡು ಹೋಗಿದ್ರಿ, ಫಿಲ್ ಮಾಡಿ ಒಂಚೂರು ತಂದ್ಕೊಡ್ರಿ. ಒಳಗಡೆ ಇದೆ ಡಿಸೀಸಸ್ ಸಂಬಂಧಪಟ್ಟ ಸಮಸ್ಯೆ ಇದೆ, ಏನು ಅನ್ನಿಸ್ತು ಖುದ್ದಾಗಿ ಬರೀರಿ, ಏನಾಗುತ್ತೆ ಅಂತಲ್ಲ ಏನಾಗಿದೆ ಅಂತ ಬರೀರಿ. ನಿಮಗೆ